ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಿ ಸ್ಟಡಿ ವೇಟ್ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ಯಾರೆಲ್ಲ ನನ್ನ ವಿ ಸ್ಟಡಿ ವೇಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತುವ ಮುಖಾಂತರ ಯಾವತ್ತೂ ಕೂಡ ವಿಡಿಯೋಗಳಿಗೆ ನೋಟಿಫೈ ಆಗಿ. ಸೊ ಮಾರ್ಚ್ 2, 2025 ನಡೆದಂತ ಹೈದರಾಬಾದ್ ಕರ್ನಾಟಕ ಕೆಪಿಎಸ್ಸಿ ಗ್ರೂಪ್ ಬಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಆಫೀಸರ್ ನ ಒಂದು ನಿರ್ದಿಷ್ಟ ಪತ್ರಿಕೆಯ ಅಫಿಷಿಯಲ್ ಕೆ ಆನ್ಸರ್ ಗಳನ್ನ ನಿನ್ನೆ ಕೆಪಿಎಸ್ಸಿ ರಿಲೀಸ್ ಮಾಡಿದೆ. ಸೊ ಹಾಗಾಗಿ ಅವುಗಳನ್ನ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಹಾಗಾಗಿ ಇದೊಂದು ವಿಷಯ ಸಂಕೇತ ಅಥವಾ ಸಬ್ಜೆಕ್ಟ್ ಕೋಡ್ ಬಂದು 620 ಆಗಿದೆ, ಸಿರೀಸು ಎಸ್ ಆಗಿದೆ. ಅವುಗಳನ್ನ ನೋಡ್ತಾ ಹೋಗೋಣ. ಓಕೆ, ಸೊ ಲೆಟ್ ಸ್ಟಾರ್ಟ್ ದಿ ಕ್ಲಾಸ್. ಸೊ ಫಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ. ಈ ಕೆಳಗಿನ ಯಾವ ವಿಧಿಗಳು ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಯೋಗದ ಸ್ಥಾಪನೆಯ ಕುರಿತು ಹೇಳ್ತಾವಂತಂದ್ರೆ ಅದು ಆರ್ಟಿಕಲ್ 338 ಮತ್ತೆ 338ನೇ ವಿಧಿ. ಸೊ ಹಾಗಾಗಿ ಆಪ್ಷನ್ ಬಿ ಸರಿಯಾದಂತಂದ್ರೆ ಆಪ್ಷನ್ 2 ಬಿ ಮಾತ್ರ ಸರಿಯಾಗಿದೆ. ಸೊ ಹಾಗಾಗಿ 2 ಇಸ್ ದ ಕೆ ಆನ್ಸರ್ ಕೊಟ್ಟಿದ್ದಾರೆ, ಅಫಿಷಿಯಲ್ ಕೆ ಆನ್ಸರ್ ಕೊಟ್ಟಿದ್ದಾರೆ. ಸೊ ಅದೇ ರೀತಿ ಎರಡನೇ ಪ್ರಶ್ನೆ ನೋಡ್ತಾ ಹೋಗೋಣ. ಇಲ್ಲಿ 2 ಪಟ್ಟಿ ಕೊಟ್ಟಿದ್ದಾರೆ. ಸೊ ಪರಿಶಿಷ್ಟ ಒಂದು ತಿದ್ದುಪಡಿಗಳು ಇನ್ನೊಂದು ಆಯೋಗ ಕೊಡ್ತಾ ಹೋಗ್ತಾರೆ, ಹೌದಾ? ನೋಡಿ, ಸೊ ಏನು ಆನ್ಸರ್ ಬಂದಿರೋದ್ರೆ ಇಲ್ಲಿ ನೋಡಿ. ಸೊ ಆಪ್ಷನ್ 1 ಕೊಟ್ಟಿದ್ದಾರೆ, A2 ಅಂದ್ರೆ 81 ತಿದ್ದುಪಡಿ ಇದೆಯಲ್ಲ, ಇದೇನಂತಂದ್ರೆ ಸೊ ಬ್ಯಾಕ್ಲಾಗ್ ಸಂಪಟ್ಟಿದೆ. ಅದೇ ರೀತಿ 89 ಇದೆಯಲ್ಲ, ಇದೇನಂತಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ರಾಷ್ಟ್ರೀಯ ಆಯೋಗಗಳ ಒಂದು ಸ್ಥಾಪನೆ ಕೊಟ್ಟಿದ್ದಾರೆ. ಸೊ ಅದೇ ರೀತಿ ಸಿ ಏನಂತಂದ್ರೆ 4 ಕೊಟ್ಟಿದ್ದಾರೆ. ಸೊ 102ನೇ ತಿದ್ದುಪಡಿ ಅಂತಂದ್ರೆ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಬಗ್ಗೆ ಕೊಡುತ್ತೆ. ಅದೇ ರೀತಿ ಆಪ್ಷನ್ ಡಿ ಇದೆಯಲ್ಲ 77 ಇದು ಬಂದೇನಂದ್ರೆ 3 SC ST ನೌಕರರಿಗೆ ಉದ್ಯೋಗದಲ್ಲಿ ಬಡ್ತಿ. ಸೊ ಹಾಗಾಗಿ ಆಪ್ಷನ್ 1 ಕರೆಕ್ಟ್ ಆಗಿ ಕೆ ಆನ್ಸರ್ ಕೊಟ್ಟಿದ್ದಾರೆ. ಓಕೆನಾ? ಎಸ್. ಮೂರನೇ ಪ್ರಶ್ನೆ ನೋಡ್ತಾ ಹೋಗೋಣ. ಸೊ ಇಲ್ಲಿ ನಮ್ಗೆ ವ್ಯಕ್ತಿಗಳು ಮತ್ತೆ ಆಯೋಗಗಳು ಕೊಡ್ತಾ ಹೋಗ್ತಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಬಂದು ಆಪ್ಷನ್ 2. ಸೊ A1. ಸೊ A1 ಅಂತಂದ್ರೆ ಹನ್ಸರಾಜ್ ಗಂಗರಾಜ್ ಐರ್ ಇದೆಯಲ್ಲ, ಇವ್ರೇನಂತಂದ್ರೆ ರಾಷ್ಟ್ರೀಯ ಪರಿಶಿಷ್ಟ ಪಂಗಡಗಳ ಆಯೋಗದಾಗಿ ಪರಿಶಿಷ್ಟ ಏನಂತಂದ್ರೆ ಹಿಂದುಳಿದ ಆಯೋಗದಾಗಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಅಂತರ್ ಸಿಂಗ್ ಆರ್ಯ ಅವರು ರಾಷ್ಟ್ರೀಯ ಪರಿಶಿಷ್ಟ ಪಂಗಡಗಳ ಆಯೋಗದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಕ್ಬಾಲ್ ಸಿಂಗ್ ಲಾಲ್ಪುರ್ ಅವರು ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಶ್ರೀ ಕಿಶೋರ್ ಮಕ್ವಾನ್ ಅಂತಾರೆ ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಆಯೋಗದ ಕೆಲಸ ಮಾಡ್ತಾರೆ. ಹಾಗಾಗಿ ಆಪ್ಷನ್ 2 ಅಂದ್ರೆ A1 B2 C3 D4 ಕರೆಕ್ಟ್ ಆಗುತ್ತೆ. ಆಪ್ಷನ್ 2 ಅನ್ನೋದು ಇಲ್ಲಿ ಕೆ ಆನ್ಸರ್ ಕೊಟ್ಟಿದ್ದಾರೆ. ಓಕೆ, ಎಸ್. 4th ನೋಡ್ ತಗೋಣ. SC ST ಮತ್ತು ಹಿಂದುಳಿದ ವರ್ಗಗಳ ಕಾಯ್ದೆಗೆ 1992ಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಪ್ರಕರಣ ಸರಿಯಾಗಿದೆ ಅಂತಂದ್ರೆ ಸೊ ಇಲ್ಲಿ ಆಪ್ಷನ್ 3 ಸರಿಯಾದ ಸಿ ಕೆ ಆನ್ಸರ್ ಕೊಟ್ಟಿದ್ದಾರೆ. ಅಂದ್ರೆ ಏನು ಇಂದಿರಾ ಸಾನಿ ಮತ್ತೆ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ಇದೆಯಲ್ಲ, ಅದೇನಂತಂದ್ರೆ SC ST ಸಂಬಂಧಪಟ್ಟದ ಒಂದು ಇದಾಗಿರುತ್ತದೆ. ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್, ಕೆ ಆನ್ಸರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ 5th ಕ್ವೆಶ್ಚನ್ ನೋಡ್ತಗೋಣ. ಕರ್ನಾಟಕದಲ್ಲಿ ಮೀಸಲಾತಿಗೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆಗಳು ತಪ್ಪಾಗಿ ಅಂತ ಕೊಟ್ಟಿದ್ರೆ ಇಲ್ಲಿ ಕೆ ಆನ್ಸರ್ ಬಂದಿರೋದ್ರೆ ಸೊ ಡಿ ಮಾತ್ರ. ಅಂದ್ರೆ ಮೈಸೂರು ದೊರೆ ನಾಲ್ವಡಿ ಕೃಷ್ಣರಾಜರು ಮತ್ತು ದಿವಾನ್ ಕಾಂತರಾಜರು ಮೀಸಲಾತಿಯನ್ನ ವಿರೋಧಿಸಿದರು. ಆಕ್ಚುಲಿ ಅವರು ವಿರೋಧ ಮಾಡೋದನ್ನ ಒಪ್ಕೊಳ್ತಾರೆ. ಸೊ ಇದು ತಪ್ಪಾದ ಹೇಳಿಕೆ ಆಗುತ್ತೆ. ಸೊ ಹಾಗಾಗಿ ಡಿ ಅನ್ನೋದು ಸರಿಯಾದ ಉತ್ತರ ಕೊಟ್ಟಿದ್ದಾರೆ, ಕೆ ಆನ್ಸರ್ ಕೊಟ್ಟಿದ್ದಾರೆ. ಸೊ ಮೂರು ಕೊಟ್ಟಂತ ABC ಕೂಡ ಸರಿಯಾದ ಹೇಳಿಕೆ ಆಗಿದೆ. ಇದು ತಪ್ಪಾಗಿರೋದು ಡಿ ಮಾತ್ರ ತಪ್ಪಾಗಿದೆ. ನೆಕ್ಸ್ಟ್ ನೋಡ್ತಗೋಣ. ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿದ್ದು ಕೊಟ್ಟಿದ್ದಾರೆ. ಒಂದು ಪ್ರತಿಪಾದನೆ ಕೊಟ್ಟಿದ್ದಾರೆ, ಹಿಂದುಳಿದ ವರ್ಗದವರೆಲ್ಲ ನನ್ನ ಪ್ರಜೆಗಳ ಹೊರತು ಬ್ರಿಟಿಷರೆಲ್ಲ ಕೊಟ್ಟಿದ್ದಾರೆ. ಸೊ ಕಾರಣ ರೀಸನ್ ಏನಂತಂದ್ರೆ ಮೈಸೂರು ರಾಜ್ಯದಲ್ಲಿ ಹಿಂದುಳಿದ ಅವರಿಗೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿ ನೀಡುವುದನ್ನ ಮೇಲ್ವರ್ಗದವರು ವಿರೋಧಿಸಿದಾಗ ಮಹಾರಾಜರು ಹಿಂದುಳಿದ ವರ್ಗಗಳಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಅವಕಾಶ ಕಲ್ಪಿಸುವುದು ಸಾಮಾಜಿಕ ನ್ಯಾಯವೆಂದು ಹಿಂದುಳಿದ ವರ್ಗದವರ ಪರವಾಗಿ ಅಧ್ಯಯನಕ್ಕಾಗಿ ಸಮಿತಿಯನ್ನ ನೇಮಿಸಿದರು. ಸೊ ಹಾಗಾಗಿ ಇಲ್ಲಿ ಕೊಟ್ಟಂತ ಪ್ರತಿಪಾದನೆ ಕೂಡ ಸರಿಯಾಗಿದೆ, ಕಾರಣ ಕೂಡ ಸರಿಯಾಗಿದೆ. ಹಾಗಾಗಿ ಆಪ್ಷನ್ 4 ಪ್ರತಿಪಾದನೆ ಹೇಗೆ ಕಾರಣ ಸರಿಯಾದ ವಿಶ್ಲೇಷಣೆ ಆಗಿದೆ. ಹಾಗಾಗಿ 4 ಅನ್ನೋದು ಕೀ ಆನ್ಸರ್ ಕೊಟ್ಟಿದ್ದಾರೆ. ಆಪ್ಷನ್ ಸರಿಯಾದ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. 7ನೇ ಪ್ರಶ್ನೆ. ಎಲ್ಲ ಹಂತದ ಸರಕಾರಿ ಸೇವೆಗಳಲ್ಲಿ OBC ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಭ್ಯರ್ಥಿಗಳಿಗೆ 27% ಮೀಸಲಾತಿಯನ್ನ ಯಾವ ಆಯೋಗ ಶಿಫಾರಸು ಮಾಡುತ್ತಂದ್ರೆ ಅದು BP ಮಂಡಲ ಆಯೋಗ ಕೊಟ್ಟಿದ್ದಾರೆ. ಆಪ್ಷನ್ 2 ಅನ್ನೋದು ಸರಿಯಾದ ಕೆ ಆನ್ಸರ್ ಆಗಿದೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತೇವೆ 8ನೇ ಪ್ರಶ್ನೆ. ಕರ್ನಾಟಕ ರಾಜ್ಯದಲ್ಲಿ ಕೆನೆ ಪದರ ಅಥವಾ ಕ್ರಿಮಿಲೇಯರ್ ಮಾನದಂಡ ಎಷ್ಟಿದೆ ಅಂತಂದ್ರೆ 8 ಲಕ್ಷಗಳು. ಆಪ್ಷನ್ 2 ಅನ್ನೋದು ಸರಿಯಾದ ಆನ್ಸರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ 9ನೇ ಪ್ರಶ್ನೆ ನೋಡ್ತಾವೋಣ. ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ. ಸೊ ಕೊಟ್ಟಂತ ಎಲ್ಲಾ ಹೇಳಿಕೆ ಸರಿಯಾಗಿದೆ. ಆಪ್ಷನ್ 4 ಮೇಲಿನ ಎಲ್ಲವೂ ಕೂಡ ಸರಿಯಾಗಿದೆ. ನೋಡಿ ಏನ್ ಕೊಟ್ಟಿದ್ದಾರೆ ಅಂದ್ರೆ 1995 ಕಾಯ್ದೆಯಂತೆ ಸ್ಥಾಪಿತವೆಂದು ಕೊಟ್ಟಿದ್ದಾರೆ. ಅಧ್ಯಕ್ಷರು ಮತ್ತು ಸದಸ್ಯರ ಅಧಿಕಾರಾವಧಿ ಬಂದು 3 ವರ್ಷ ಕೊಟ್ಟಿದ್ದಾರೆ. ಒಬ್ಬ ಅಧ್ಯಕ್ಷರು ಸೇರಿದಂತೆ 5 ಜನ ಸದಸ್ಯರು ಕೊಟ್ಟಿದ್ದಾರೆ.
ಕಾಂತರಾಜ್ ಆಯೋಗ ಮೊದಲಿಗೆ ಜಾತಿ ಗಣತಿ ಪಟ್ಟಿಯನ್ನ ತಯಾರಿಸಲು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಕೊಟ್ಟಂತ ಎಲ್ಲಾ ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕೀ ಆನ್ಸರ್ ಕೊಟ್ಟಿದ್ದಾರೆ 4. ನೆಕ್ಸ್ಟ್ 10ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಇಲ್ಲಿ ಒಂದ್ ಕಡೆ ನಮಗೆ ಎರಡು ಪಟ್ಟಿ ಕೊಟ್ಟಿದ್ದಾರೆ. ಸೊ ಇದು ವಿಶೇಷವಾಗಿ EWS ಅಂದ್ರೆ ಆರ್ಥಿಕವಾಗಿ ಹಿಂದುಳಿದ ಬಗ್ಗೆ ಒಂದು ಕಾಯ್ದೆ ಬಗ್ಗೆ ಕೊಟ್ಟಿದ್ದಾರೆ. ಸೊ ಅದ ನೋಡಿ, ಏನು ಜನವರಿ 8, 2019 ಇದೆಯಲ್ಲ, ಇದೇನ್ ಮಾಡುತ್ತೆ ಆಕ್ಚುಲಿ ಸಂವಿಧಾನಕ್ಕೆ 103 ತಿದ್ದುಪಡಿಗೆ ಇದು ಮಾಡ್ತಾ ಹೋಗುತ್ತೆ. ಹೌದಾ? ಅದೇ ರೀತಿ ಜನವರಿ 9, 2019 ಏನ್ ಮಾಡುತ್ತೆ ಆಕ್ಚುಲಿ ಇದು EWS ಮಸೂದೆ ರಾಜ್ಯಸಭೆಯಲ್ಲಿ ಅಂಗೀಕಾರ ಆಗುತ್ತೆ. ಸೊ ಅದೇ ರೀತಿ ಜನವರಿ 12, 2019 ಇದೆಯಲ್ಲ, ಇದೇನ್ ಮಾಡುತ್ತೆ ರಾಷ್ಟ್ರಪತಿಗಳಿಂದ EWS ಗೆ ಒಂದು ಅಂಕಿತವನ್ನ ಪಡ್ಕೊಳ್ಳುತ್ತೆ, C3 ಆಗುತ್ತೆ. ಜನವರಿ 14 ಏನಂದ್ರೆ ಇದು EWS ನಮ್ಮ ದೇಶದಲ್ಲಿ ಜಾರಿಗೆ ಬರುತ್ತೆ. ಸೊ ಹಾಗಾಗಿ ಆಪ್ಷನ್ ಎ ಅಂದ್ರೆ A3, B4, C2, D1 ಕರೆಕ್ಟ್ ಆಗುತ್ತೆ. ಕೀ ಆನ್ಸರ್ ಕೊಟ್ಟಿದ್ದಾರೆ. ಓಕೆ, ಎಸ್. 11ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಯಾವ ಪ್ರಕರಣದಲ್ಲಿ ಕೆನೆ ಪದರ ಅಥವಾ ಕ್ರಿಮಿನಲ್ ಲೇಯರ್ ಕುರಿತು ಸರ್ವೋಚ್ಚ ನ್ಯಾಯಾಲಯವು ನಿರ್ದೇಶನ ನೀಡಿದಂತಂದ್ರೆ ಅದು ಇಂದಿರಾ ಸಾಲಿ ಇತರ ವರ್ಸಸ್ ಭಾರತ ಒಕ್ಕೂಟ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಅನ್ನೋದು ಸರಿಯಾದ ಕೀ ಆನ್ಸರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. 10ನೇ ಪ್ರಶ್ನೆ. ಪ್ರತಿಪಾದನೆ ಎ ಸಂವಿಧಾನದ 15 ಮತ್ತು 16ನೇ ವಿಧಿಗಳು ಧರ್ಮ, ಜಾತಿ, ಜನಾಂಗ, ಲಿಂಗ ಅಥವಾ ಹುಟ್ಟಿದ ಸ್ಥಳವನ್ನ ಆಧರಿಸದೆ ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೂ ಸಮಾನ ಅವಕಾಶವನ್ನ ರಕ್ಷಿಸುವುದನ್ನು ಕೊಟ್ಟಿದ್ದಾರೆ. ಕಾರಣ ಬಂದು ಆರ್ಥಿಕವಾಗಿ ದುರ್ಬಲ ವರ್ಗದವರಿಗೆ ನೀಡಿದ 10% ಮೀಸಲಾತಿಯನ್ನು ವಿರೋಧಿಸಿ ಹೂಡಲಾಗಿದ್ದ ದಾವೆಯನ್ನ ಸುಪ್ರೀಂ ಕೋರ್ಟ್ ತಿರಸ್ಕರಿಸಿ ಅನುಚ್ಛೇದ 15 ಮತ್ತು 16ನ್ನ ಸ್ವೀಕರಿಸಲು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಂತ ಪ್ರತಿಪಾದನೆ ಕೂಡ ಸರಿಯಾಗಿದೆ, ಕಾರಣ ಕೂಡ ಸರಿಯಾಗಿದೆ. ಹಾಗಾಗಿ ಆಪ್ಷನ್ 3 ಪ್ರತಿಪಾದನೆ ಎ ಮತ್ತು ಕಾರಣ ಎರಡು ಕೂಡ ಸರಿಯಾಗಿದೆ. ಹಾಗಾಗಿ ಆಪ್ಷನ್ 3 ಸರಿಯಾದ ಕೀ ಆನ್ಸರ್ ನ ಕೊಟ್ಟಿದ್ದಾರೆ. ಓಕೆ, ಎಸ್. ನೆಕ್ಸ್ಟ್ 13ನೇ ಪ್ರಶ್ನೆ ನೋಡ್ತೋಣ. ವಿದೇಶಗಳಲ್ಲಿ ಅಧ್ಯಯನ ಮಾಡುವ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ನೀಡುವ ವಿದ್ಯಾರ್ಥಿ ವೇತನ ಎಷ್ಟು ಅಂತಂದ್ರೆ ಅದು 10 ಲಕ್ಷ ರೂಪಾಯಿಗಳಾಗಿರ್ತದೆ. ಸೊ ಹಾಗಾಗಿ ಆಪ್ಷನ್ 1 ಸರಿಯಾದ ಕೀ ಆನ್ಸರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ತೋಣ. 14ನೇ ಪ್ರಶ್ನೆ. ಯುವ ಜನತೆಯಲ್ಲಿ ಉದ್ಯೋಗ ಮತ್ತು ಉದ್ಯಮಶೀಲತೆಯನ್ನ ಸಕ್ರಿಯಗೊಳಿಸಲು ಕರ್ನಾಟಕ ಸರ್ಕಾರ ಜಾರಿಗೆ ತಂದಿರುವ ಯೋಜನೆ ಅಂದ್ರೆ ಅದು ಮುಖ್ಯಮಂತ್ರಿ ಕೌಶಲ್ಯ ಯೋಜನೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆಪ್ಷನ್ 2 ಸರಿಯಾದ ಕೀ ಆನ್ಸರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ 15ನೇ ಪ್ರಶ್ನೆ ನೋಡ್ತೋಣ. ದೇವರಾಜ್ ಅರಸು ವಿದೇಶಿ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆಗಳು ಸರಿಯಾಗಿ ಕೊಡ್ತಾ ಹೋಗ್ತಾರೆ. ಸೊ ಅಭ್ಯರ್ಥಿಯು ಭಾರತ ಪ್ರಜೆ ಮತ್ತು ಕರ್ನಾಟಕದ ಕಾಯಂ ನಿವಾಸಿಯಾಗಿರ್ಬೇಕು, ಸರಿಯಾಗಿದೆ. ಅಭ್ಯರ್ಥಿಯು ಮಾನ್ಯವಾದ ಪಾಸ್ಪೋರ್ಟ್ ಹೊಂದಿರಬೇಕು, ಸರಿಯಾಗಿದೆ. ಸ್ನಾತಕೋತ್ತರ ಮತ್ತು ಸಂಶೋಧನಾ ವಿದ್ಯಾರ್ಥಿಗೆ ಕರೆಕ್ಟ್ ಆಗಿದೆ. ವಿದ್ಯಾರ್ಥಿ ಯೋಜನೆಯಡಿ 20 ಲಕ್ಷಗಳು ಪ್ರೈಸ್ ಮನಿ ಕೊಡಂಗಿಲ್ಲ. ಸೊ ಹಾಗಾಗಿ ಇಲ್ಲಿ 3 A, B, C ಮಾತ್ರ ಸರಿಯಾಗುತ್ತೆ. ಹಾಗಾಗಿ ಆಪ್ಷನ್ 3 ಸರಿಯಾದ ಒಂದು ಕೀ ಆನ್ಸರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡೋಣ. ಮಂಡಲ್ ಆಯೋಗ ಯಾವ ಜನಗಣತಿಯ ಆಧಾರದ ಮೇಲೆ ತನ್ನ ವರದಿನ ತಯಾರಿಸಿದೆ ಅಂದ್ರೆ 1931. ಆಪ್ಷನ್ 2 ಸರಿಯಾದ ಒಂದು ಕೀ ಆನ್ಸರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ 17 ನೋಡ್ತೋಣ. 17 ಪ್ರಶ್ನೆ. ಕೆಳಗಿನ ಯಾವ ಹೇಳಿಕೆಗಳು ಆವನೂರ್ ಅವರ ವರದಿಗೆ ಸಂಬಂಧಪಟ್ಟಂತೆ ಸರಿಯಾಗಿ ಕೊಟ್ಟಿದ್ದಾರೆ. ಕ್ಷತ್ರಿಯರು, ಮರಾಠರು, ಕ್ರಿಶ್ಚಿಯನರು, ಜೈನರು, ಬಂಟರು ಮತ್ತು ಕಡವರು ಮೀಸಲಾತಿ ಅರ್ಹರಲ್ಲ ಅಂತ ಕೊಟ್ಟಿದ್ದಾರೆ. ಹಿಂದುಳಿದ ವರ್ಗದವರಿಗೆ 32% ಮೀಸಲಾತಿ ಕಲ್ಪಿಸುವಂತ ಕೊಟ್ಟಿದ್ದಾರೆ. ದಲಿತ ಕ್ರಿಶ್ಚಿಯನ್ನರು ಮತ್ತು ಮುಸ್ಲಿಮರು ಹಿಂದುಳಿದ ವರ್ಗದ ಮೀಸಲಾತಿಗೆ ಅರ್ಹತೆ ಕೊಟ್ಟಿದ್ದಾರೆ. SC ಮತ್ತು ST ಗಳಿಗೆ 16% ಮೀಸಲಾತಿ ಕೊಟ್ಟಿದ್ದಾರೆ. ಸೀಟ್ ಕೊಟ್ಟಂತ ಮೇಲೆಲ್ಲವೂ ಕೂಡ ಸರಿಯಾಗಿದೆ. ಹಾಗಾಗಿ ಆಪ್ಷನ್ 3 ಒಂದು ಸರಿಯಾದ ಕೀ ಆನ್ಸರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ 18ನೇ ಪ್ರಶ್ನೆ. ಸಿದ್ದಿ ಜನಾಂಗವನ್ನ ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರಿಸಿದ ಸಮಿತಿ ಯಾವಂತಂದ್ರೆ ಅದು ಚಿನ್ನಪ್ಪ ರೆಡ್ಡಿ ಆಯೋಗ ಕೊಟ್ಟಿದ್ದಾರೆ. ಆಪ್ಷನ್ 2 ಸರಿಯಾದ ಒಂದು ಕೀ ಆನ್ಸರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡೋಣ. ಆದಿ ಜಾಂಬವಂತ ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ಭೂ ಒಡೆತನ ಯೋಜನೆಗೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆಗಳು ಸರಿಯಾಗಿ ಕೊಡ್ತಾರೆ ನೋಡ್ತೋಣ. ಇಲ್ಲಿ ಸರಿಯಾದ ಒಂದು 3 A, B, C ಮಾತ್ರ ಸರಿಯಾಗಿ ಕೊಡ್ತಾರೆ. ಈ ಯೋಜನೆಯ ಎಲ್ಲಾ ವರ್ಗದ ಒಳಗೆಲ್ಲ ಓನ್ಲಿ SC ಮತ್ತು ST ವರ್ಗದ ಮಹಿಳೆಯರಿಗೆ ಮಾತ್ರ ಈ ಯೋಜನೆ ಅಪ್ಲಿಕೇಬಲ್ ಆಗುತ್ತೆ. ಬೇರೆ ವರ್ಗದ ಮಹಿಳೆಯರಿಗೆ ಈ ಒಂದು ಯೋಜನೆ ಅಪ್ಲಿಕೇಬಲ್ ಆಗಲ್ಲ. ಸೊ ಹಾಗಾಗಿ ಡಿ ತಪ್ಪಾಗುತ್ತೆ. ಆಪ್ಷನ್ 3 A, B ಮತ್ತು C ಮಾತ್ರ ಸರಿಯಾಗುತ್ತೆ. 20 ಪ್ರಶ್ನೆ ನೋಡ್ತೋಣ. ಕೆಳಗಿನ ಯಾವ ವರ್ಗದ ವಿದ್ಯಾರ್ಥಿಗಳಿಗೆ ಮೆಟ್ರಿಕ್ ನಂತರದ ಹಾಸ್ಟೆಲ್ನಲ್ಲಿ ನೋಂದಣಿ ಮಾಡಲಾಗುತ್ತದೆ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಂತ ಎಲ್ಲಾ ವರ್ಗದ ವಿದ್ಯಾರ್ಥಿಗಳಿಗೆ SC, ST ವಿದ್ಯಾರ್ಥಿಗಳು, OBC ವಿದ್ಯಾರ್ಥಿಗಳು, ಅಲ್ಪಸಂಖ್ಯಾತರ ಅಂದ್ರೆ ಮೈನಾರಿಟಿ ವಿದ್ಯಾರ್ಥಿಗಳು, ಪದವಿ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳು. ಸೊ ಹಾಗಾಗಿ ಆಪ್ಷನ್ 3 ಮೇಲೆ ಎಲ್ಲವೂ ಕೂಡ ಸರಿಯಾಗುತ್ತೆ. ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್ ಕೊಟ್ಟಿದ್ದಾರೆ. 21ನೇ ಪ್ರಶ್ನೆ. ಸ್ವತಂತ್ರ ನಂತರ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ಅಡಿಯಲ್ಲಿ ಜಾತಿ ಗಣತಿ ನಡೆಸಿದಂತ ಮೊದಲ ಭಾರತ ರಾಜ್ಯ ಯಾವುದಂದ್ರೆ ಅದು ಕೇರಳ ಆಗಿದೆ. ಆಪ್ಷನ್ 3 ಸರಿಯಾದ ಒಂದು ಕೀ ಆನ್ಸರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ 22ನೇ ಪ್ರಶ್ನೆ ನೋಡ್ತೋಣ. ಇಲ್ಲಿ ಕೂಡ ಒಂದಿಷ್ಟು ಕೊಟ್ಟಿದ್ದಾರೆ.
ಸೊ 1979 ಏನಂದ್ರೆ ಇಲ್ಲಿ ಮಂಡಲ್ ಆಯೋಗ ಸ್ಥಾಪನೆ ಆಗ್ತದೆ. 1992 ಇಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗ ಸ್ಥಾಪನೆ ಆಗುತ್ತೆ. 1993 ಏನಾಗುತ್ತದೆ, ಸೊ ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಆಯೋಗ ಸ್ಥಾಪನೆ ಆಗುತ್ತೆ. 2004 ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗ ಸ್ಥಾಪನೆ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಬಂದು ಆಪ್ಷನ್ ಎ 1 ಕರೆಕ್ಟ್ ಆಗುತ್ತೆ. A2, B1, C4, D3 ಕರೆಕ್ಟ್. ಹಾಗಾಗಿ ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ 23ನೇ ಪ್ರಶ್ನೆ ನೋಡ್ತೋಣ. ದೇಶದ ಜನಸಂಖ್ಯೆಯಲ್ಲಿ 52% ಜನರು ಹಿಂದುಳಿದ ವರ್ಗಕ್ಕೆ ಸೇರಿದವರಾಗಿದ್ದು ವರದಿ ನೀಡಿದ ಆಯೋಗ ಅಂದ್ರೆ ಅದು ಮಂಡಲ್ ಆಯೋಗವಾಗಿದೆ. ಸೊ ಬಿ ಮಂಡಲ್ ಆಯೋಗ. ಹಾಗಾಗಿ ಆಪ್ಷನ್ 2 ಸರಿಯಾದ ಒಂದು ಆನ್ಸರ್ ಕೊಡ್ತಾರೆ. ನೆಕ್ಸ್ಟ್ ನೋಡ್ತೋಣ 24ನೇ ಪ್ರಶ್ನೆ. ಕೆನೆ ಪದರ ಅಥವಾ ಕ್ರಿಮಿಲೇಯರ್ ಭಾರತದಲ್ಲಿ ಎಷ್ಟರಲ್ಲಿ ಜಾರಿ ಬರುತ್ತದೆ? ಅದು ಸೆಪ್ಟೆಂಬರ್ 8, 1993 ಜಾರಿ ಬರುತ್ತೆ. ಈ ಒಂದು ಕ್ರಿಮಿಲೇಯರ್ ಸ್ಟೇಟಸ್ ಅಂತ. ಆಪ್ಷನ್ 2 ಆನ್ಸರ್ ಸರಿಯಾದ ಆನ್ಸರ್ ಕೊಡ್ತಾರೆ. 25ನೇ ಪ್ರಶ್ನೆ ನೋಡ್ತೋಣ. PM ದಕ್ಷ ಇದರ ಸರಿಯಾದ ಒಂದು ವಿಸ್ತೃತ ರೂಪಕ್ಕೆ ಪ್ರಧಾನಮಂತ್ರಿ ದಕ್ಷತಾ ಕುಶಲತಾ ಸಂಪನ್ ವಿದ್ಯಾಗ್ರಹಿ ಅನ್ನೋದು ಈ ಒಂದು PM ದಕ್ಷ ಯೋಜನೆಯ ಒಂದು ವಿಸ್ತೃತ ಫಾರ್ಮ್ ಆಗಿದೆ. ಹಾಗಾಗಿ ಆಪ್ಷನ್ 2 ಸರಿಯಾದ ಒಂದು ಆನ್ಸರ್ ಕೊಟ್ಟಿದ್ದಾರೆ. 26ನೇ ಪ್ರಶ್ನೆ ನೋಡ್ತೋಣ. ಹಿಂದುಳಿದ ವರ್ಗದವರಿಗೆ ನೀರಾವರಿ ಸೌಲಭ್ಯ ಕಲ್ಪಿಸಲು ಗಂಗಾ ಕಲ್ಯಾಣ ನೀರಾವರಿ ಯೋಜನೆಯನ್ನ ಡಿ ದೇವರಾಜ ಅರಸ್ ಅಭಿವೃದ್ಧಿ ನಿಗಮದಿಂದ ಜಾರಿಗೊಳಿಸಲಾಗಿದೆ. ಹಾಗಾದ್ರೆ ವೈಯಕ್ತಿಕ ನೀರಾವರಿ ಯೋಜನೆ ವಿವರಗಳನ್ನ ಕೆಳಗೆ ಅಂದ್ಕೊಂಡಿದ್ದಾರೆ. ಓಕೆ ನೋಡಿ ಇಲ್ಲಿ ಅಂದ್ರೆ ಸೊ ಪಟ್ಟಂತ ಸೊ ಯಾವುದು ಸರಿಯಾದಂತಂದ್ರೆ ಸೊ ಇಲ್ಲಿ ನಮ್ಗೆ ಸೊ ಸಿ ಮತ್ತು ಡಿ ಆಪ್ಷನ್ 3 ಮಾತ್ರ ಸರಿಯಾಗುತ್ತೆ ನೋಡಿ. ಸೊ ಸಿ ಮತ್ತು ಡಿ ಮಾತ್ರ ಸರಿಯಾಗುತ್ತೆ. ಸೊ ಏನಂದ್ರೆ ನಮ್ಗೆ ಸೊ ಎ ಮತ್ತೆ ಬಿ ಕರೆಕ್ಟ್ ತಪ್ಪಾಗುತ್ತೆ. ಸೊ ಎ ಕೂಡ ತಪ್ಪಾಗುತ್ತೆ, ಅದೇ ರೀತಿ ಬಿ ಕೂಡ ತಪ್ಪಾಗುತ್ತೆ. ಸೊ ಹಾಗಾಗಿ ಸೊ ಇಲ್ಲಿ ಆಪ್ಷನ್ 3 ಮಾತ್ರ ಕರೆಕ್ಟ್ ಆದಂತ ಒಂದು ಆನ್ಸರ್ ಕೊಟ್ಟಿದ್ದಾರೆ. 27ನೇ ಪ್ರಶ್ನೆ. ಗಂಗಾ ಕಲ್ಯಾಣ ನೀರಾವರಿ ಯೋಜನೆಯ ವೈಯಕ್ತಿಕ ನೀರಾವರಿ ವಿವರಗಳನ್ನ ಕೆಳಗೆ ಕೊಟ್ಟಿದ್ದಾರೆ. ಇಲ್ಲಿ ಯಾವ್ದು ಕೊಟ್ಟಿದ್ದಾರೆ ಅಂದ್ರೆ ನೋಡಿ ತಪ್ಪಾದ ಕೊಟ್ಟಿದ್ದಾರೆ. ಸೊ ತಪ್ಪಾದ ಬಂದು ಸಿ ಮತ್ತು ಡಿ ಅಂದ್ರೆ ಆಪ್ಷನ್ 3 ಎರಡು ಆಪ್ಷನ್ 3 ತಪ್ಪಾಗುತ್ತೆ. ಅಂದ್ರೆ ಈ ಯೋಜನೆ ಅಡಿಯಲ್ಲಿ ಬೆಂಗಳೂರು ಉತ್ತರ ಜಿಲ್ಲೆಯಲ್ಲಿ ಏನಂತಂದ್ರೆ ಕನಿಷ್ಠ ಬಂದು 1 ಎಕರೆ ಇರಬೇಕಾಗುತ್ತೆ. ಅದೇ ರೀತಿ ಉಳಿದ ಜಿಲ್ಲೆ ಬಂದಾಗ ಕನಿಷ್ಠವಾಗಿ 2 ರಿಂದ 5 ಎಕರೆ ಇರಬೇಕಾಗುತ್ತೆ. ಸೊ ಹಾಗಾಗಿ ಸಿ ಕೂಡ ತಪ್ಪಾಗುತ್ತೆ, ಡಿ ಕೂಡ ತಪ್ಪಾಗುತ್ತೆ, ಎ ಮತ್ತು ಬಿ ಸರಿಯಾಗುತ್ತೆ. ಹಾಗಾಗಿ ಆಪ್ಷನ್ 3 ಸರಿಯಾದ ಒಂದು ಆನ್ಸರ್ ಕೊಟ್ಟಿದ್ದಾರೆ. 28ನೇ ಪ್ರಶ್ನೆ ನೋಡ್ತಗೋಣ. ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮವನ್ನ ಹಿಂದುಳಿದ ವರ್ಗಗಳ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಗಳನ್ನ ಸುಧಾರಿಸಲು ಸ್ಥಾಪಿಸಲಾಯಿತು. ಸೊ ಹಾಗಾದ್ರೆ ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮದ ಉದ್ದೇಶಗಳನ್ನ ಕೆಳಗೆ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ನಮ್ಗೆ ಯಾವುದು ಸರಿಯಾದ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸಿ ಮತ್ತು ಡಿ ಮಾತ್ರ ಸರಿಯಾದ ಕೊಟ್ಟಿದ್ದಾರೆ. ಆಕ್ಚುಲಿ ನಮ್ಗೆ ಎ ಕೂಡ ಕರೆಕ್ಟ್ ಆಗುತ್ತೆ. ಅಂದ್ರೆ ಏನು ದೇವರಾಜ ಅರಸು ಒಂದು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇದೆಯಲ್ಲ, ಇದು ಹಿಂದುಳಿದ ವರ್ಗಗಳ ಬಡ ವಿದ್ಯಾರ್ಥಿಗಳಿಗೆ ಕುಟುಂಬಗಳಿಗೆ ಆರ್ಥಿಕ ನೆರವು ನೀಡುತ್ತೆ. ಇದು ಕೂಡ ಕರೆಕ್ಟ್ ಆಗುತ್ತೆ. ಅದೇ ರೀತಿ ಬಿ ಕೂಡ ಕರೆಕ್ಟ್ ಆಗುತ್ತೆ. ಸೊ ಬಟ್ ಇಲ್ಲಿ ಆನ್ಸರ್ ಒಂದು ಸಿ ಮಾತ್ರ ಡಿ ಮಾತ್ರ ಸಿ ಮತ್ತು ಡಿ ಮಾತ್ರ ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ ಆಮೇಲೆ. ನೆಕ್ಸ್ಟ್ 29ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮದ ಕಾರ್ಯಗಳನ್ನ ಕೆಳಗೆ ನೀಡಲಾಗಿದೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ತಪ್ಪಾದ ಅಂತಂದ್ರೆ ಬಿ ಸಿ ಡಿ ಅಂದ್ರೆ ಆಪ್ಷನ್ 1 ತಪ್ಪಾದ ಕೊಟ್ಟಿದ್ದಾರೆ ಆನ್ಸರ್. ನೋಡ್ತಾ ಹೋಗೋಣ. ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗಾಗಿ ಅಭಿವೃದ್ಧಿಗಾಗಿ ಆರ್ಥಿಕ ಮತ್ತು ಅಭಿವೃದ್ಧಿ ಚಟುವಟಿಕೆಗಳನ್ನ ಉದ್ದೇಶಿಸಿ ಕೊಟ್ಟಿದ್ದಾರೆ. ಸೆಕ್ಷನ್ ಇದು ಎರಡನೇದು ಕೂಡ ಕರೆಕ್ಟ್ ಆಗುತ್ತೆ. ಬಟ್ ಅದ್ರಲ್ಲಿ ನಮಗೆ ಸೊ ಬಿ ಸಿ ಡಿ ಮಾತ್ರ ತಪ್ಪಾದಂತ ಕೊಟ್ಟಿದ್ದಾರೆ. ಆಪ್ಷನ್ 1 ಇಸ್ ದ ಆನ್ಸರ್ ರೈಟ್ ಆನ್ಸರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ತಾ ಹೋಗೋಣ 30ನೇ ಪ್ರಶ್ನೆ. ಅರಿವು ಶೈಕ್ಷಣಿಕ ಸಾಲ ಯೋಜನೆಯನ್ನ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ವಿಸ್ತರಿಸಲಾಗಿದೆ. ಯೋಜನೆಯ ಬಗ್ಗೆ ಈ ಕೆಳಗಿನಗಳಲ್ಲಿ ಯಾವುದು ನಿಜ ಅಂತ ಕೊಟ್ಟಿದ್ದಾರೆ. ಹೌದಾ? ಸೊ ಹಾಗಾಗಿ ಯಾವ್ದು ನಿಜ ಅಂತಂದ್ರೆ ಇಲ್ಲಿ ಸೊ ನಮ್ಗೆ ಆನ್ಸರ್ ಬಂದು ಎ ಮತ್ತು ಸಿ ಮಾತ್ರ ನಿಜ ಅಂತ ಕೊಟ್ಟಿದ್ದಾರೆ. ಯಾಕಂದ್ರೆ ಇಲ್ಲಿ ನಮ್ಗೆ ಡಿ ಇದೆಯಲ್ಲ, ಇಲ್ಲಿ ವಾರ್ಷಿಕ ಒಂದು ಇಂಟ್ರೆಸ್ಟ್ ರೇಟ್ ಬಂದು 2% ಆಗಿರುತ್ತೆ. ಇದು ತಪ್ಪಾಗುತ್ತೆ. ಅದೇ ರೀತಿ ಸೊ ಇಲ್ಲಿ ಕೇವಲ 28 ಕೋರ್ಸ್ಗಳಿಗೆ ಮಾತ್ರ ಕೊಡ್ತಾ ಹೋಗ್ತಾರೆ, 43 ಕೋರ್ಸ್ಗಳಲ್ಲ. ಸೊ ಹಾಗಾಗಿ ಬಿ ತಪ್ಪಾಗುತ್ತೆ, ಡಿ ತಪ್ಪಾಗುತ್ತೆ. ಹಾಗಾಗಿ ಸೊ ಆಪ್ಷನ್ ಎ ಮತ್ತು ಸಿ ಮಾತ್ರ ಸರಿಯಾಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ 31ನೇ ಪ್ರಶ್ನೆ. ಕರ್ನಾಟಕ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಕುರಿತಂತೆ ಈ ಕೆಳಗಿನ ಯಾವುದು ನಿಜ ಅಂತ ಕೊಟ್ಟಿದ್ದಾರೆ. ಸೊ ನಮ್ಗೆ ನೋಡಿ ಏನಂದ್ರೆ ಸೊ ಇಲ್ಲಿ ಆನ್ಸರ್ ನೋಡ್ತಾ ಹೋಗೋಣ. ಎಷ್ಟಿದೆ ಅಂದ್ರೆ ಇಲ್ಲಿ ಸಿ ಮತ್ತು ಡಿ ಮಾತ್ರ ಸರಿ ಅಂತ ಕೊಟ್ಟಿದ್ದಾರೆ. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಅಂತ ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ. ಸೊ ಏನಂದ್ರೆ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮವು ಅಂದ್ರೆ ಹಿಂದುಳಿದ ವರ್ಗಕ್ಕಾಗಿ ಶ್ರಮಿಸುತ್ತೆ ಅಂತ ಕೊಟ್ಟಿದ್ದಾರೆ. ಇದು ಕಂಪನಿ ಕಾಯ್ದೆಯಿಂದ ರಚನೆ ಆಗಿಲ್ಲ, ಇದನ್ನು ಸಪರೇಟ್ ಆಕ್ಟ್ ಮುಖಾಂತರ ಮಾಡ್ತಾ ಹೋಗ್ತಾರೆ. ಸೊ ಈ ತಪ್ಪಾಗುತ್ತೆ. ಸೊ ಅದೇ ರೀತಿ ಡಿ ಏನಿದೆ ನೋಡಿ, ನಿಗಮವು ನವೀನ ಆಲೋಚನೆಗಳನ್ನ ಸಾಕಾರಗೊಳಿಸುತ್ತದೆ ಮತ್ತು ಹಿಂದುಳಿದ ವರ್ಗಗಳನ್ನ ತಲುಪಲು ಹೊಸ ಮಾರ್ಗಗಳನ್ನ ಕಂಡುಕೊಳ್ತದೆ. ಡಿ ಕೂಡ ಕರೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ 1
ಸರಿಯಾದ ಒಂದು ಕೆ ಆನ್ಸರ್ ಕೊಟ್ಟಿದ್ದಾರೆ. ಸಿ ಮತ್ತು ಡಿ ಮಾತ್ರ ಸರಿಯಾದಂಥದ್ದು. ನೆಕ್ಸ್ಟ್ ನೋಡ್ತಾ 32ನೇ ಪ್ರಶ್ನೆ. ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮವು ಪ್ರಸ್ತುತ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಳಿಗೆ ಹೊಲಿಗೆ ಯಂತ್ರಗಳನ್ನ ವಿತರಿಸುವುದನ್ನ ಜಾರಿಗೊಳಿಸಿ ಕೊಟ್ಟಿದ್ದಾರೆ. ಓಕೆ, ಸಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ನೋಡಿ ಯಾವ ಹೇಳಿಕೆ ತಪ್ಪಾಗಿದೆ ಅಂದ್ರೆ ಸೊ ಎ ಮತ್ತು ಡಿ ಮಾತ್ರ ತಪ್ಪಾಗಿದೆ, ಸಿ ಮತ್ತು ಬಿ ಕರೆಕ್ಟ್ ಆಗಿದೆ. ಹಾಗಾಗಿ ಆಪ್ಷನ್ 2 ಸರಿಯಾದ ಆನ್ಸರ್ ಕೊಟ್ಟಿದ್ದಾರೆ. ವಯಸ್ಸಿನ ಮಿತಿ ಬಂದು 18 ರಿಂದ 55 ವರ್ಷ ಆಗುತ್ತೆ, ಹಾಗಾಗಿ ಡಿ ತಪ್ಪಾಗುತ್ತೆ. ಅದೇ ರೀತಿ ಎ ಏನಂದ್ರೆ ಆಕ್ಚುಲಿ 2B ಬರಂಗಿಲ್ಲ, ಅಂದ್ರೆ ಪ್ರವರ್ಗ 1 2A 3A 3 ಬರ್ತಾ ಹೋಗುತ್ತೆ, ಹಾಗಾಗಿ ಇದು ಕೂಡ ತಪ್ಪಾಗುತ್ತೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆಪ್ಷನ್ 2 ಅನ್ನೋದು ಸರಿಯಾದ ಒಂದು ಕೀ ಆಪ್ಷನ್ ಅಫಿಷಿಯಲ್ ಆನ್ಸರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ತೋಣ. ಮರಾಠ ಸಮುದಾಯಗಳ ಅಭಿವೃದ್ಧಿ ನಿಗಮ ನಿಯಮಿತವು ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿ ವಿವಿಧ ಯೋಜನೆಗಳನ್ನ ಪರಿಚಯಿಸಿದೆ. ಈ ನಿಗಮವು ಕೆಳಗಿನ ಯಾವ ಯೋಜನೆಗಳನ್ನ ಪರಿಚಯಿಸಿದೆ ಅಂದ್ರೆ ಆಕ್ಚುಲಿ ನೋಡಿ ಇದು ಎಲ್ಲಾ ಯೋಜನೆಗಳನ್ನ ಕೂಡ ಪರಿಗಣಿಸಿದೆ. ಸೊ ಆಪ್ಷನ್ ಆಕ್ಚುಲಿ ಮೇಲ್ಲೇನೆ ಎಲ್ಲವಾಗುತ್ತೆ, ಬಟ್ ಕೀ ಆನ್ಸರ್ ಬಂದು ಆಪ್ಷನ್ 3 ಕೊಟ್ಟಿದ್ದಾರೆ. ಸೊ ABC ಮಾತ್ರ ಅಂತ ಕೊಟ್ಟಿದ್ದಾರೆ. ಅಫಿಷಿಯಲ್ ಕೀ ಆನ್ಸರ್ ಬಂದು ಓನ್ಲಿ 3 ಕೊಟ್ಟಿದ್ದಾರೆ. ಎಲ್ಲವೂ ಕೂಡ ಇದರಲ್ಲಿ ಬರುವಂತಹ ಯೋಜನೆಗಳಾಗಿರುತ್ತದೆ. ನೆಕ್ಸ್ಟ್ ನೋಡ್ತವಣ 34ನೇ ಪ್ರಶ್ನೆ. ಕರ್ನಾಟಕದಲ್ಲಿ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮವು 2011-12ರಿಂದ 2017-18ರವರೆಗೆ ಜಾರಿಗೊಳಿಸಿದ ಅರಿವು ಶೈಕ್ಷಣಿಕ ಸಾಲ ಯೋಜನೆಯ ಮೌಲ್ಯಮಾಪನ ವಿವರಗಳನ್ನ ಕೆಳಗೆ ನೀಡಲಾಗಿದೆ ಅಂತ ಕೊಟ್ಟಿದ್ದಾರೆ. ಸುಲಿಯನ್ ಆನ್ಸರ್ ಕೊಟ್ಟಿದ್ದಾರೆ, ನಮಗೆ ಸರಿಯಾದ ಒಂದು ಕೊಟ್ಟಿದ್ದಾರೆ. ಹಾಗಾಗಿ ಸುಲಿ ಕೆ ಆನ್ಸರ್ ಪ್ರಕಾರ 1 ಕರೆಕ್ಟ್ ಆಗುತ್ತೆ, ABC ಮಾತ್ರ ಸರಿಯಾಗುತ್ತೆ, ಡಿ ತಪ್ಪಾಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ 1 ಇಸ್ ದ ಅಫಿಷಿಯಲ್ ಕೆ ಆನ್ಸರ್ ಸರಿಯಾಗಿರುತ್ತದೆ. ಸೊ ನೆಕ್ಸ್ಟ್ 35ನೇ ಪ್ರಶ್ನೆ ನೋಡ್ತಾ. ಕೆಳಗಿನ ಹೇಳಿಕೆಗಳು ಹಿಂದುಳಿದ ವರ್ಗಗಳಿಗೆ ಸೇರಿದ ವಿದ್ಯಾರ್ಥಿಗಳ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಅರ್ಹತೆಯನ್ನ ಸೂಚಿಸಲು ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ತಪ್ಪಾದ ಹೇಳಿಕೆ ಕೊಟ್ಟಿದ್ದಾರೆ. ಸೊ ಅಫಿಷಿಯಲ್ ಕೀ ಆನ್ಸರ್ ಬಂದು 2 ಬಿ ಮತ್ತು ಸಿ ಮಾತ್ರ ತಪ್ಪಾಗಿ ಕೊಟ್ಟಿದ್ದಾರೆ. ಹೌದಾ, ನೋಡಿ ವಿದ್ಯಾರ್ಥಿಯ ಕುಟುಂಬದ ವಾರ್ಷಿಕ ಆದಾಯ ಬಂದು ಆಕ್ಚುಲಿ 2 ಲಕ್ಷ ಇರಬೇಕಾಗುತ್ತೆ, ಇಲ್ಲಿ ತಪ್ಪಾಗುತ್ತೆ ಬಿ. ಅದೇ ರೀತಿ ಸಿ ಒಂದು ಇದು ಕೂಡ ತಪ್ಪಾಗುತ್ತೆ. ಸೊ ಎ ಮತ್ತು ಡಿ ಮಾತ್ರ ಕರೆಕ್ಟ್ ಆಗುತ್ತೆ. ಸೊ ತಪ್ಪಾದ ಬಂದು ಆಪ್ಷನ್ 2 ಬಿ ಮತ್ತು ಸಿ ಮಾತ್ರ ಅನ್ನೋದು ಸರಿಯಾದ ಒಂದು ಅಫಿಷಿಯಲ್ ಕೀ ಆನ್ಸರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ 36ನೇ ಪ್ರಶ್ನೆ ನೋಡ್ತೋಣ. ಹಿಂದುಳಿದ ವರ್ಗಗಳ ಪ್ರವರ್ಗ 1ರ ಎಲ್ಲ ಅರ್ಹ ವಿದ್ಯಾರ್ಥಿಗಳಿಗೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನವನ್ನ ನೀಡಲಾಗುತ್ತದೆ. ಉಳಿದ ಮೊತ್ತವನ್ನ ಎಲ್ಲ ಅರ್ಹ ಪ್ರವರ್ಗ 2A 3A 3B ಮತ್ತು ಇತರ ಹಿಂದುಳಿದ ವರ್ಗಗಳಿಗೆ ಕೇಂದ್ರ ಸರ್ಕಾರದ ಹಿಂದುಳಿದ ವರ್ಗದ ಪಟ್ಟಿಯಲ್ಲಿ ಮಾಡಲಾದ ಜಾತಿಗಳು ಮಾತ್ರ ಅರ್ಹ ಮಾನದಂಡಗಳ ಪ್ರಕಾರ ವಿತರಿಸಲಾಗಿದೆ ಕೊಟ್ಟಿದ್ದಾರೆ. ಸೊ ನಮ್ಗೆ ಇಲ್ಲಿ ಒಂದು ಮ್ಯಾಚ್ ಆಫ್ ದಿ ಫಾಲೋವಿಂಗ್ ಕೊಟ್ಟಿದ್ದಾರೆ. ಸೊ ಆಪ್ಷನ್ 2 ಸರಿಯಾದ ಕೊಟ್ಟಿದ್ದಾರೆ, ಅಂದ್ರೆ A2 ಅಂತ ಅಂದ್ರೆ ಪ್ರವರ್ಗ 2 ಇದೆಯಲ್ಲ ಅವ್ರಿಗೆ ಎಷ್ಟು ಅಂತಂದ್ರೆ 70% ಕೊಡುತ್ತೆ. ಸೊ ಬಿ A4 ಅಲ್ವಾ, ಸೊ A4 ಅಂತಂದ್ರೆ 16% ಕೊಡ್ತಾ ಹೋಗ್ತಾರೆ. ಪ್ರವರ್ಗ 2A 60% ಕೊಡ್ತಾ ಹೋಗ್ತಾರೆ. ಸೊ B2 ಅಂತಂದ್ರೆ ಪ್ರವರ್ಗ 3A ಸೊ 17% ಕೊಡ್ತಾ ಹೋಗ್ತಾರೆ. ಸೊ C1 ಅಂದ್ರೆ ಪ್ರವರ್ಗ 3B ಸೊ 20% ಕೊಡ್ತಾ ಹೋಗ್ತಾರೆ. ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಎಷ್ಟು ಕೊಡ್ತಾರೆ ಅಂತಂದ್ರೆ ಸೊ 1% ಕೊಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಆಪ್ಷನ್ 2 A4 B2 C1 D3 ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ 2 ಅನ್ನೋದು ಸರಿಯಾದ ಒಂದು ಅಫಿಷಿಯಲ್ ಕೀ ಆನ್ಸರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ತೋಣ. ಹಿಂದುಳಿದ ವರ್ಗಗಳಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ನೀಡಲಾಗುವ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನದ ದರಗಳನ್ನ ಕೆಳಗೆ ನೀಡಲಾಗಿದೆ ಕೊಟ್ಟಿದ್ದಾರೆ. ಸೊ ದ ಅಫಿಷಿಯಲ್ ಕೀ ಆನ್ಸರ್ ಬಂದು ಸೊ 1 ಅಂದ್ರೆ A3 ಗುಂಪು ಎಗೆ ಸೊ 3 ಅಂದ್ರೆ 3 ಅಂದ್ರೆ 3,500 ಕೊಡ್ತಾರೆ. ಸೊ B1 ಅಂದ್ರೆ ಗ್ರೂಪ್ ಬಿ ಗೆ 3,350 ಕೊಡ್ತಾರೆ. ಗ್ರೂಪ್ ಸಿ ಗೆ ಎಷ್ಟು ಕೊಡ್ತಾರೆ ಅಂತಂದ್ರೆ ಸೊ 2,100 ಕೊಡ್ತಾರೆ. ಗ್ರೂಪ್ ಡಿ ಬಂದು 1,600 ಕೊಡ್ತಾರೆ. ಸೊ ಹಾಗಾಗಿ ಅಫಿಷಿಯಲ್ ಕೀ ಆನ್ಸರ್ ಬಂದು 1 ಆಪ್ಷನ್ 1 A3 B1 C4 D2 ಕೊಟ್ಟಿದ್ದಾರೆ. ಆಪ್ಷನ್ 1 ಇಸ್ ದ ಅಫಿಷಿಯಲ್ ಕೀ ಆನ್ಸರ್ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ನೋಡ್ತೋಣ 38ನೇ ಪ್ರಶ್ನೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನವನ್ನ ನೀಡಲು ಕೆಲವು ಅರ್ಹತಾ ಮಾನದಂಡಗಳನ್ನ ನಿಗದಿಪಡಿಸಿದ ಕೊಟ್ಟಿದ್ದಾರೆ. ನಮ್ಗೆ ಇಲ್ಲಿ ಏನ್ ಕ್ವಶನ್ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಸರಿಯಾದ ಕೊಟ್ಟಿದ್ದಾರೆ. ಸೊ ಆಪ್ಷನ್ 2 A ಮತ್ತು ಸಿ ಮಾತ್ರ ಸರಿಯಾದ ಕೀ ಆನ್ಸರ್ ಕೊಟ್ಟಿದ್ದಾರೆ. ಸೊ ಅಂದ್ರೆ ನಮ್ಗೆ ಇಲ್ಲಿ ಸೊ ಬಿ ಮತ್ತು ಡಿ ತಪ್ಪಾಗಿದೆ. ಸೊ ಬಿ ಮತ್ತೆ ಡಿ ತಪ್ಪಾದ ಹೇಳಿಕೆ ಆಗಿದೆ, ಎ ಮತ್ತು ಸಿ ಮಾತ್ರ ಸರಿಯಾಗಿದೆ. ಹಾಗಾಗಿ ಆಪ್ಷನ್ 2 ಎ ಮತ್ತು ಸಿ ಮಾತ್ರ ಒಂದು ಅಫಿಷಿಯಲ್ ಕೀ ಆನ್ಸರ್ ಪ್ರಕಾರ ಕರೆಕ್ಟ್ ಆಗಿದೆ. ಓಕೆ, ಎಸ್. ನೆಕ್ಸ್ಟ್ 39ನೇ ಪ್ರಶ್ನೆ ನೋಡ್ತೋಣ. ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕಾಗಿ ಆಯ್ಕೆ ವಿಧಾನವನ್ನ ಕೆಳಗೆ ನೀಡಲಾಗಿದೆ. ಇಲ್ಲಿ ನಮ್ಗೆ ನೋಡಿ ಯಾವುದು ತಪ್ಪು ಸರಿ ಅಂತ ಕೊಟ್ಟು ನೋಡ್ತೋಣ. ನೋಡಿ ಇಲ್ಲಿ ನಮ್ಗೆ ತಪ್ಪಾದ ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲಿ ಅಫಿಷಿಯಲ್ ಕೀ ಆನ್ಸರ್ ಪ್ರಕಾರ ಆಪ್ಷನ್ 3 ಬಿ ಮತ್ತು ಸಿ ಮಾತ್ರ ತಪ್ಪಾಗಿದೆ. ಹೌದಾ, ನೋಡಿ ಸೊ ಬಿ ಯಾಕೆ ತಪ್ಪಾಗಿದೆ ಅಂದ್ರೆ ಸೊ ಅಲ್ಲಿ ಏನೋ ಒಂದು ಡಾಕ್ಯುಮೆಂಟ್ಸ್ ಕೊಟ್ಟಿರ್ತಾರಲ್ಲ ಅದೇನಂದ್ರೆ ಅಲ್ಲಿ ಒಂದು ತಾಲೂಕ್ ಆಫೀಸರ್ ಇದು ಮಾಡ್ತಾ ಹೋಗ್ತಾರೆ, ಶಾಲಾ ಪ್ರಿನ್ಸಿಪಲ್ ಅಲ್ಲ, ತಪ್ಪಾಗುತ್ತೆ. ಮತ್ತೆ ಗ್ರಾಮ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಅಲ್ಲ, ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿನ ತಪಾಸಣೆ ಮಾಡ್ತಾರೆ, ಇದು ಕೂಡ ತಪ್ಪಾಗುತ್ತೆ.
ಸೊ ಹಾಗಾಗಿ ನಮಗೆ ಸೊ ಆಪ್ಷನ್ ತ್ರೀ ಬಿ ಮತ್ತು ಸಿ ಮಾತ್ರ ತಪ್ಪಾಗಿರುವಂತ ಹೇಳಿಕೆ ಆಗಿದೆ. ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಅಫಿಷಿಯಲ್ ಕ್ಯಾನ್ಸರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ 40ನೇ ಪ್ರಶ್ನೆ ನೋಡ್ತಗೋಣ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯು ಹಿಂದುಳಿದ ವರ್ಗಗಳ 25,000 ಯುವ ಜನತೆಗೆ ಅವರನ್ನ ಉದ್ಯೋಗ ಪಡೆಯಲು ಸಮರ್ಥರಾಗಿಸಲು ಐಐಟಿ, ಜಿಟಿಟಿಸಿ, ಕೆಜಿಟಿಟಿಐ, ಎಟಿಡಿಸಿಗಳಂತ ಸರ್ಕಾರಿ ಸಂಸ್ಥೆಗಳಲ್ಲಿ ಅಲ್ಪಾವಧಿಯ ಕೋರ್ಸ್ಗಳ ಮೂಲಕ ಕೌಶಲ್ಯಾಭಿವೃದ್ಧಿ ತರಬೇತಿ ನೀಡುವ ಯೋಜನೆಯನ್ನ ಪರಿಚಯಿಸಲು ಉದ್ದೇಶಿಸಿದೆ ಅಂತ ಕೊಟ್ಟಿದ್ದಾರೆ. ಅವಾಗಾದ್ರೆ ಆ ಯಾವ ಯೋಜನೆ ಅಂತಂದ್ರೆ ಅದು ಸ್ವತಂತ್ರ ಅಮೃತ ಮಹೋತ್ಸವದ ಮುನ್ನಡೆ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ 2 ಸರಿಯಾದ ಒಂದು ಅಫಿಷಿಯಲ್ ಕ್ಯಾನ್ಸರ್ ನ ಕೊಟ್ಟಿದ್ದಾರೆ. 41ನೇ ಪ್ರಶ್ನೆ ನೋಡ್ತಗೋಣ. ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಲ್ಲಿ ಉನ್ನತ ಶಿಕ್ಷಣವನ್ನು ಉತ್ತೇಜಿಸಲು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯು ಡಿ ದೇವರಾಜ ಅರಸು ಪ್ರತಿಭಾ ಪುರಸ್ಕಾರ ಯೋಜನೆಯನ್ನ ಪ್ರಾರಂಭಿಸಿದೆ. ಇಲ್ಲಿ ನಮಗೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಯಾವುದು ಸರಿಯಾದ ಕೊಟ್ಟಿದ್ದಾರೆ. ಇಲ್ಲಿ ಸಿ ಮತ್ತು ಡಿ ಅಂದ್ರೆ ಆಪ್ಷನ್ 3 ಮಾತ್ರ ಕರೆಕ್ಟ್ ಆಗುತ್ತೆ. ಸಿ ಮತ್ತು ಡಿ ಮಾತ್ರ ಕರೆಕ್ಟ್ ಆಗುತ್ತೆ ಅಂತ ನೋಡಿ. ಸೌದಾ? ಸೊ ಇಲ್ಲಿ ನಮಗೆ 90% ಗಿಂತ ಜಾಸ್ತಿ ಆಗಿರಬೇಕು, ಇದು ತಪ್ಪಾಗುತ್ತೆ. ಸೊ ಎ ಕೂಡ ತಪ್ಪಾಗುತ್ತೆ. ಸೊ ಹಾಗಾಗಿ ಸಿ ಮತ್ತು ಡಿ ಮಾತ್ರ ಅಂದ್ರೆ ಆಪ್ಷನ್ 3 ಮಾತ್ರ ಸರಿಯಾಗುತ್ತೆ. 42ನೇ ಪ್ರಶ್ನೆ ನೋಡ್ತಗೋಣ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯು ಪ್ರವಾಸಿ ಟ್ಯಾಕ್ಸಿ ಯೋಜನೆಯನ್ನ ಪರಿಚಯಿಸಿದೆ. ಟ್ಯಾಕ್ಸಿ ಟೂರಿಸ್ಟ್ ಸ್ಕೀಮ್ ಬಗ್ಗೆ ಈ ಕೆಳಗಿನಗಳಲ್ಲಿ ಯಾವುದು ಸರಿ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ನಮಗೆ ಇಲ್ಲಿ ಆಪ್ಷನ್ ಪ್ರಕಾರ ಸೊ ಬಿ ಮತ್ತು ಸಿ ಮಾತ್ರ ಸರಿಯಾಗಿದೆ. ಆಪ್ಷನ್ 2 ಮಾತ್ರ ಸರಿಯಾಗಿದೆ. ಸೌದಾ? ಆಪ್ಷನ್ ಬಿ ಮತ್ತು ಸಿ ಮಾತ್ರ ಸರಿಯಾಗಿದೆ. ಎ ತಪ್ಪಾಗಿದೆ. ಯಾಕಂದ್ರೆ ನಮಗೆ ಇಲ್ಲಿ 4 ವೀಲರ್ ಕೊಡ್ತಾರೆ, ಅಂದ್ರೆ 4 ಚಕ್ರಗಳು ಕೊಡ್ತಾ ಹೋಗುತ್ತೆ, ತಪ್ಪಾಗುತ್ತೆ. ಅದೇ ರೀತಿ ಡಿ ತಪ್ಪಾಗುತ್ತೆ ಅಂದ್ರೆ ಸೊ ಇಲ್ಲಿ ನಮಗೆ ನಾರ್ಮಲ್ ಲೈಸೆನ್ಸ್ ಇರಬೇಕು, ಎಬಿ ಲೈಸೆನ್ಸ್ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಸಿ ಮತ್ತು ಬಿ ಮತ್ತು ಸಿ ಮಾತ್ರ ಸರಿಯಾಗುತ್ತೆ. ಹಾಗಾಗಿ ಆಪ್ಷನ್ 2 ಇಸ್ ದ ಅಫಿಷಿಯಲ್ ಕರೆಕ್ಟ್ ಆಗಿ ಕೊಟ್ಟಿರುವಂತಹ ಆನ್ಸರ್ ಆಗಿದೆ. ನೆಕ್ಸ್ಟ್ ನೋಡ್ತಗೋಣ. ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ನಿಗಮವು ವಿದೇಶಿ ವಿಶ್ವವಿದ್ಯಾಲಯದಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಬಡ್ಡಿ ರಹಿತ ಸಾಲ ಯೋಜನೆಗಳ ಅಡಿಯಲ್ಲಿ ಈ ಕೆಳಗಿನವುಗಳನ್ನ ಒದಗಿಸಲು ಕೊಟ್ಟಿದ್ದಾರೆ. ಸೌದಾ? ಇಲ್ಲಿ ನಮಗೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಸರಿಯಾದಂದ್ರೆ ಎ ಮತ್ತು ಡಿ ಮಾತ್ರ ಸರಿಯಾದಂತ ಆಪ್ಷನ್ ಎ ಇಸ್ ದ ಅಫಿಷಿಯಲ್ ಕ್ಯಾನ್ಸರ್ ಕೊಟ್ಟಿದ್ದಾರೆ. ನಮಗೆ ಇಲ್ಲಿ ಸಿ ತಪ್ಪಾಗುತ್ತೆ ಮತ್ತೆ ಸೊ ಬಿ ತಪ್ಪಾಗುತ್ತೆ ನೋಡಿ. ಸೊ ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಅಫಿಷಿಯಲ್ ಕ್ಯಾನ್ಸರ್ ಆಗಿದೆ. ನೆಕ್ಸ್ಟ್ ನೋಡ್ತಗೋಣ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯು ಹಿಂದುಳಿದ ವರ್ಗಗಳಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ಪೂರ್ವ ತರಬೇತಿ ಪರೀಕ್ಷೆ ಎಂದು ಕರೆಯಲ್ಪಡುವ ವಿಶೇಷ ತರಬೇತಿ ಕಾರ್ಯಕ್ರಮಗಳನ್ನ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಆಯೋಜಿಸಿದೆ. ಯಾವ ಎಕ್ಸಾಮ್ ಅಂದ್ರೆ ಬ್ಯಾಂಕ್ ಪ್ರೊಬೇಷನರಿ ಕೊಡ್ತಾರೆ, IAS ಕೊಡ್ತಾರೆ, KSC ಕೊಡ್ತಾರೆ. ನೆಟ್ ಗೆ ಯಾವುದೇ ರೀತಿಯ ಎಕ್ಸಾಮ್ ಒಂದು ಟ್ರೈನಿಂಗ್ ಕೊಡಂಗಿಲ್ಲ. ಸೊ ಹಾಗಾಗಿ ಆಪ್ಷನ್ 2 ಎ, ಸಿ ಮತ್ತು ಡಿ ಮಾತ್ರ ಸರಿಯಾಗಿದೆ. ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. 45ನೇ ಪ್ರಶ್ನೆ. ಹಿಂದುಳಿದ ವರ್ಗಗಳಿಗೆ ಸೇರಿದ ವಿದ್ಯಾರ್ಥಿಗಳು ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ಪೂರ್ವ ಪರೀಕ್ಷೆಯ ಅಡಿಯಲ್ಲಿ ತರಬೇತಿ ಪಡೆಯಲು ಅರ್ಹತಾ ಮಾನದಂಡಗಳು ಕೆಳಗೆ ನೀಡಲ್ಪಟ್ಟಿದ್ದಾರೆ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ಯಾವ್ದಂತಂದ್ರೆ ಸೊ ಇಲ್ಲಿ ಆಪ್ಷನ್ 3 ಎ, ಸಿ, ಡಿ ಮಾತ್ರ ಸರಿಯಾಗುತ್ತೆ. ಸೊ ಇಲ್ಲಿ ತಪ್ಪಾದ್ರೆ ಎ, ಸಿ, ಡಿ ತಪ್ಪಾಗುತ್ತೆ, ಬಿ ಮಾತ್ರ ಸರಿಯಾಗುತ್ತೆ. ಹೌದಾ? ಅಂದ್ರೆ ಎಷ್ಟು ಬೇರೆ ಬೇಕಾದ್ರೂ ಓನ್ಲಿ 1 ಟೈಮ್ ಮಾತ್ರ ತಗೋಬೇಕಾಗುತ್ತೆ. ಎ ತಪ್ಪಾಗುತ್ತೆ. ಸೊ ನಮಗೆ ಸೊ ಎ, ಸಿ, ಡಿ ತಪ್ಪಾದ. ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಅಫಿಷಿಯಲ್ ಕ್ಯಾನ್ಸರ್ ನ ಕೊಟ್ಟಿದ್ದಾರೆ. 46ನೇ ಪ್ರಶ್ನೆ ನೋಡ್ತಗೋಣ. ರಾಜ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ನೀಟ್ ಮತ್ತೆ JEE ಅಡ್ವಾನ್ಸ್ ಮತ್ತೆ ಮುಖ್ಯ ಪರೀಕ್ಷೆಯ ಪೂರ್ವ ತರಬೇತಿನ ನೀಡಲಾಗುತ್ತದೆ. ಮೇಲೆ ತಿಳಿಸಲಾದ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿಯನ್ನು ಪಡೆಯಲು ಬೇಕಾಗಿರುವ ಅರ್ಹ ಮಾನದಂಡಗಳನ್ನ ಕೆಳಗೆ ನೀಡಲಾಗಿದೆ. ಹೌದಾ? ಇಲ್ಲಿ ನಮಗೆ ಸರಿಯಾದ್ರೆ ಓನ್ಲಿ ಬಿ ಮಾತ್ರ ಸರಿಯಾಗುತ್ತೆ. ಸೊ ಉಳಿದಂತ 3 ಹೇಳಿಕೆಗಳು ತಪ್ಪಾಗುತ್ತೆ. ಹಾಗಾಗಿ ಆಫಿಷಿಯಲ್ ಕ್ಯಾನ್ಸರ್ ಪ್ರಕಾರ 1 ಮಾತ್ರ ಸರಿಯಾಗಿದೆ. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ 40ನೇ ಪ್ರಶ್ನೆ. ಹಿಂದುಳಿದ ವರ್ಗಗಳಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಮತ್ತು CBSE ಮತ್ತು ICSC ಮತ್ತು ಇತರ ರಾಜ್ಯಗಳಲ್ಲಿ 10ನೇ ತರಗತಿಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ನೀಟ್ ಮತ್ತು JEE ಅಡ್ವಾನ್ಸ್ ಗಾಗಿ ತರಬೇತಿ ಪಡೆಯಲು ಅರ್ಹತಾ ಮಾನದಂಡಗಳನ್ನ ಕೆಳಗೆ ನೀಡಲಾಗಿದೆ. ಇದು ತರಬೇತಿ ಯೋಜನೆ ವಿವರಗಳ ಬಗ್ಗೆ ಮಾಹಿತಿಯನ್ನು ಸಹ ನೀಡಿಕೊಟ್ಟಿದ್ದಾರೆ. ಇಲ್ಲಿ ನಮ್ಗೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಯಾವುದು ಸರಿಯಾದಂದ್ರೆ ಆಪ್ಷನ್ 2 ಎ ಮತ್ತು ಡಿ ಮಾತ್ರ ಸರಿಯಾಗಿದೆ. ಸೊ ಇಲ್ಲಿ ನಮಗೆ ಸಿ ಮತ್ತು ಬಿ ಮತ್ತು ಸಿ ತಪ್ಪಾಗಿದೆ. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ
ಕರೆಕ್ಟ್ ಅಫಿಷಿಯಲ್ ಕೀ ಆನ್ಸರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ತೋಣ, ಹಿಂದುಳಿದ ವರ್ಗಗಳಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ನೀಟ್ ಮತ್ತು JEE ಅಡ್ವಾನ್ಸ್ ಮುಖ್ಯ ಮೇನ್ಸ್ ನಲ್ಲಿ ಪೂರ್ವ ಕೋಚಿಂಗ್ ನೀಡಲು ನಿಗದಿತ ಮೀಸಲಾತಿಯನ್ನ ಕೆಳಗಿಡಲಾಗುತ್ತದೆ. ಸೊ ಇಲ್ಲಿ ನಮಗೆ ಸಿ ಮಾತ್ರ ಕರೆಕ್ಟ್ ಆಗುತ್ತೆ. ಅಂದ್ರೆ ಇಲ್ಲಿ ಮ್ಯಾಚಿಂಗ್ ಕೊಟ್ಟಿದ್ದಾರೆ. ಸೊ ಪ್ರವರ್ಗ 3ಗೆ 15% ಕೊಡ್ತಾ ಹೋಗ್ತಾರೆ, ರಿಮೈನಿಂಗ್ ಎಲ್ಲ ಕೂಡ ತಪ್ಪಾಗಿರುವುದಾಗಿದೆ. ಸೊ ಹಾಗಾಗಿ ಆಪ್ಷನ್ 1 ಅಂದ್ರೆ ಸಿ ಮಾತ್ರ ಸರಿಯಾದ ಒಂದು ಹೊಂದಾಣಿಕೆ ಆಗಿದೆ. ನೆಕ್ಸ್ಟ್ ನೋಡ್ತೋಣ, ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಹಾಗೂ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಮುಂದುವರಿಸಲು ಪ್ರೋತ್ಸಾಹಿಸಲು ಮೆಟ್ರಿಕ್ ಪೂರ್ವ ಬಾಲಕಿಯರ ಅಥವಾ ಬಾಲಕರ ಹಾಸ್ಟೆಲ್ಗಳನ್ನು ತೆರೆಯಲಾಗುತ್ತದೆ ಮತ್ತು ನಿರ್ವಹಿಸಲಾಗುತ್ತಿದೆ. ಮೇಲಿನ ಮಾಹಿತಿಗಾಗಿ ಸಂಬಂಧಪಟ್ಟಂತೆ ಸರಿಯಾದ ಉತ್ತರ ಯಾವುದಂತಂದ್ರೆ ನೋಡಿ, ನಮಗೆ ಏನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಂತಂದ್ರೆ ಏನ್ ಮಾಡಿದ್ರೆ ಸುಮಾರು 1301 ಮೆಟ್ರಿಕ್ ಪೂರ್ವ ಹಾಸ್ಟೆಲ್ಗಳನ್ನ ತೆರೆದಿರುತ್ತದೆ. ಸೊ ಹಾಗಾಗಿ ಒಂದು ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಮೆಟ್ರಿಕ್ ಪೂರ್ವ ಹಾಸ್ಟೆಲ್ ಪ್ರವೇಶಕ್ಕಾಗಿ ಅನುಸರಿಸಲಾದ ಪ್ರಮಾಣಿತ ಕಾರ್ಯವಿಧಾನಗಳನ್ನ ಕೆಳಗೆ ನೀಡಲಾಗಿದೆ. ಇಲ್ಲಿ ತಪ್ಪಾಗಿದೆ ಅಂತ ಕೇಳ್ತಾ ಹೋಗ್ತಾರೆ. ಸೊ ನೋಡಿ, ನಮಗೆ ಒಂದು ತಪ್ಪಾಗಿದೆ. ಏನ್ ಕೊಟ್ಟಿದ್ದಾರೆ ನಮಗೆ? ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಯಾಕಂದ್ರೆ ಏನ್ ಮಾಡ್ತಾರೆ, ಸೊ 90% ಸೀಟ್ಸ್ ಗಳನ್ನ ಯಾರು ಲೋಕಲ್ ನಿರ್ಧಾರ ಕೊಡ್ತಾ ಹೋಗ್ತಾರೆ, 10% ಸೀಟ್ ಗಳನ್ನ ಔಟ್ ಸೈಡ್ ಕೊಡ್ತಾ ಹೋಗ್ತಾರೆ. ಇದು ತಪ್ಪಾಗುತ್ತೆ. ರಿಮೈನಿಂಗ್ 3 ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. 50ನೇ ಪ್ರಶ್ನೆ. ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ, ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಮೆಟ್ರಿಕ್ ನಂತರದ ಹಾಸ್ಟೆಲ್ ನಲ್ಲಿ ಈ ಕೆಳಗಿನ ಸೌಲಭ್ಯಗಳನ್ನ ನೀಡಲಾಗುತ್ತದೆ. ಸೊ ನೋಡಿ, ನಮಗೆ ಯಾವುದು ಸರಿಯಾಗಿದೆ ಅಂದ್ರೆ, ಸೊ ಇಲ್ಲಿ ಸರಿಯಾದ ಒಂದು ಆಪ್ಷನ್ 3BCD ಸರಿಯಾಗಿದೆ. ಆಪ್ಷನ್ ಸ್ಟೇಟ್ಮೆಂಟ್ ಎ ತಪ್ಪಾಗಿದೆ. ಯಾಕಂದ್ರೆ ಸೊ ಅದು ಏನು 10 ತಿಂಗಳ ಕಾಲ ಕೊಡ್ತಾರೆ, 5 ತಿಂಗಳಲ್ಲ. ಸೊ ಹಾಗಾಗಿ ಫಸ್ಟ್ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ, ಡಿ ಕರೆಕ್ಟ್ ಆಗುತ್ತೆ. ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಪ್ರಶ್ನೆ, ಮೆಟ್ರಿಕ್ ನಂತರದ ಹಾಸ್ಟೆಲ್ ಪ್ರವೇಶಕ್ಕಾಗಿ ಪ್ರಮಾಣಿತ ವಿಧಾನವನ್ನ ಕೆಳಗೆ ಉಲ್ಲೇಖಿಸಲಾಗಿದೆ. ಸದಾ ಸಿ ನಮಗೆ ಏನ್ ಕೊಡ್ತಾರೆ ನೋಡ್ತಾ, ಇಲ್ಲಿ ಸರಿಯಾದ ಒಂದು ಸಿ ಮತ್ತು ಡಿ ಮಾತ್ರ ಸರಿಯಾಗಿದೆ. ಸೊ ಎ ಮತ್ತು ಬಿ ತಪ್ಪಾಗಿದೆ. ಸದಾ ಯಾಕಂದ್ರೆ ಇದು ಕಾಲೇಜಿಂದ 5 ಕಿಲೋಮೀಟರ್ ಡಿಸ್ಟೆನ್ಸ್ ಕೊಡ್ತಾ ಹೋಗ್ತಾರೆ. ಸೊ ಎ ತಪ್ಪಾಗುತ್ತೆ. ಸೊ ಬಿ ಕೂಡ ತಪ್ಪಾಗುತ್ತೆ, ಯಾಕಂದ್ರೆ ಡಿಫ್ರೆಂಟ್ ಸ್ಕಾಲರ್ ಇದು ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ನಮಗೆ ಸಿ ಮತ್ತು ಡಿ ಅಂದ್ರೆ ಆಪ್ಷನ್ 2 ಮಾತ್ರ ಸರಿಯಾಗಿದೆ. ನೆಕ್ಸ್ಟ್ ನೋಡ್ತಾ 53ನೇ ಪ್ರಶ್ನೆ, ಮೆಟ್ರಿಕ್ ನಂತರದ ಹಾಸ್ಟೆಲ್ಗಳಿಗೆ ಅರ್ಹ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲು 2009ರಲ್ಲಿ ತಾಲೂಕು ಮಟ್ಟದ ಆಯ್ಕೆ ಸಮಿತಿಯನ್ನ ರಚನೆ ಮಾಡ್ತಾರೆ. ಇಲ್ಲಿ ತಪ್ಪಾದ ಅಂದ್ರೆ ನೋಡಿ, ಆ ಒಂದು ಆಯ್ಕೆ ಮಟ್ಟದಲ್ಲಿ ಬಂದಾಗ BO ಇರ್ತಾರೆ, ಆಯಾ ತಾಲೂಕಿನ ತಹಶೀಲ್ದಾರ್ ಇರ್ತಾರೆ, ಬ್ಯಾಕ್ವರ್ಡ್ ಕ್ಲಾಸ್ ಆಫೀಸರ್ ಇರ್ತಾರೆ, ಅಲ್ಲಿ ಯಾವುದೇ ರೀತಿಯ ಟೀಚರ್ಸ್ ಇರಂಗಿಲ್ಲ. ಸೊ ಹಾಗಾಗಿ ಆಪ್ಷನ್ 3 ತಪ್ಪಾದ ಒಂದು ಹೇಳಿಕೆ ಆಗಿದೆ. ಹಾಗಾಗಿ ಆಪ್ಷನ್ 3 ಒಂದು ಸರಿಯಾದ ಅಫಿಷಿಯಲ್ ಕ್ಯಾನ್ಸರ್ ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ತಾ 54ನೇ ಪ್ರಶ್ನೆ, ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಕಡೆ. ಶ್ರೀ RL ನಾಯಕ್ ಅವರನ್ನ 2ನೇ ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯರಾಗಿ ತರುವಾಯ ನೇಮಕ ಮಾಡಲಾಗಿದೆ ಕೊಟ್ಟಿದ್ದಾರೆ. ಕಾರಣ, ಮೊದಲಿಗೆ ನೇಮಕಗೊಂಡ ಸದಸ್ಯರಾದ ಶ್ರೀ ದೀನ್ ಬಂಧು ಸಾವೂರ್ ಅವರು ಆರೋಗ್ಯ ಸ್ಥಿತಿ ಆಧಾರದ ಮೇಲೆ ರಾಜೀನಾಮೆ ನೀಡಿದ್ರಿಂದ ಅವರ ಸ್ಥಾನದಲ್ಲಿ LR ನಾಯಕರನ್ನ ಅವರನ್ನ ನೇಮಕ ಕೊಟ್ಟಿದ್ದಾರೆ. ಸೊ ಇಲ್ಲಿ 2 ಅಂದ್ರೆ ಹೇಳಿಕೆ ಕೂಡ ಸರಿಯಾಗಿದೆ, ಕಾರಣ ಕೂಡ ಸರಿಯಾಗಿದೆ. ಹಾಗಾಗಿ ಆಪ್ಷನ್ 1 ಹೇಳಿಕೆ ಮತ್ತು ಕಾರಣಗಳೆರಡು ಕೂಡ ಸರಿಯಾಗಿದೆ. ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಅಫಿಷಿಯಲ್ ಕ್ಯಾನ್ಸರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ತಾ 55ನೇ ಪ್ರಶ್ನೆ, ಕರ್ನಾಟಕ ಅನುಸೂಚಿತ ಜಾತಿ, ಅನುಸೂಚಿತ ಬುಡಕಟ್ಟು ಮತ್ತು ಇತರ ಹಿಂದುಳಿದ ವರ್ಗಗಳ ನೇಮಕಾತಿಗಳಲ್ಲಿ ಮೀಸಲಾತಿ ಕಾಯ್ದೆ 1990ರ 4A ಸೆಕ್ಷನ್ ಏನಾಗಿದೆ ಅಂತ ಏನ್ ಹೇಳ್ತದೆ ಅಂತಂದ್ರೆ, ಇದು ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಬಗ್ಗೆ ನೀಡಿಕೆ ಬಗ್ಗೆ ಹೇಳಿಕೊಡುತ್ತೆ. ಸೊ ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಅಫಿಷಿಯಲ್ ಕ್ಯಾನ್ಸರ್ ಕೊಟ್ಟಿದ್ದಾರೆ. 56ನೇ ಪ್ರಶ್ನೆ, ಭಾರತ ಸಂವಿಧಾನದ ಯಾವ ಒಂದು ವಿಧಿ ಅಥವಾ ಅನುಚ್ಛೇದದ ಅಡಿಯಲ್ಲಿ ಇತರ ಹಿಂದುಳಿದ ವರ್ಗವನ್ನ ಅಧಿಸೂಚಿಸಲಾಗಿದೆ ಅಂತಂದ್ರೆ, ಅದು 15 ಆರ್ಟಿಕಲ್ 15 ಕ್ಲಾಸ್ 4 ಮತ್ತೆ ಆರ್ಟಿಕಲ್ 16 ಕ್ಲಾಸ್ 4. ಹಾಗಾಗಿ ಆಪ್ಷನ್ 3 ಇದನ್ನು ನಾವು ನಮ್ಮ ಒಂದು ಸಂವಿಧಾನದ ಫಂಡಮೆಂಟಲ್ ರೈಟ್ಸ್ ಗಳಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ 57ನೇ ಪ್ರಶ್ನೆ, ಯುವ ಸ್ಪಂದನ ಕಾರ್ಯಕ್ರಮ ಅಂದ್ರೆ ಏನಂದ್ರೆ, ಇದು ಯುವಕರ ಮಾನಸಿಕ ಆರೋಗ್ಯದ ಸಂವಾದಕ್ಕೆ ಸಂಬಂಧಿಸಿದ ಒಂದು ಅನನ್ಯ ಕಾರ್ಯಕ್ರಮವಾಗಿದೆ. ಸೊ ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. 58ನೇ ಪ್ರಶ್ನೆ, ಭಾರತ ಸಂವಿಧಾನದ ಯಾವ ಅನುಚ್ಛೇದವು ಅನುಸೂಚಿತ ಜಾತಿಗಳ, ಅನುಸೂಚಿತ ಬುಡಕಟ್ಟುಗಳ ಮತ್ತು ಇತರ ಹಿಂದುಳಿದವರ್ಗಗಳ ಶೈಕ್ಷಣಿಕ ಮತ್ತು ಆರ್ಥಿಕ ಹಿತಾಸಕ್ತಿಗಳ ಸಂವರ್ಧನೆ ಬಗ್ಗೆ ಕುರಿತದೆ ಅಂತಂದ್ರೆ, ಅದು ಆರ್ಟಿಕಲ್ 46 ಬರುತ್ತೆ, ಅಂಡರ್ ದ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ದ ಸ್ಟೇಟ್ ಪಾಲಿಸಿ ಅಥವಾ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. 59ನೇ ಪ್ರಶ್ನೆ ನೋಡ್ತಾ ಹೋಗೋಣ.
ಜಿಲ್ಲಾ ಹಿಂದುಳಿದ ವರ್ಗಗಳ ಜಾತಿ ಮತ್ತು ಆದಾಯ ಪರಿಶೀಲನಾ ಸಮಿತಿಯಲ್ಲಿ ಈ ಕೆಳಕಂಡ ಯಾವ ಅಧಿಕಾರಿಯು ಅದರ ಸದಸ್ಯರಾಗಿರಂಗಿಲ್ಲ ಅಂತಂದ್ರೆ ಅಲ್ಲಿ DC ಅವರು ಇರ್ತಾರೆ, ಜಿಲ್ಲಾ ಪಂಚಾಯತ್ ನ ಉಪ ಆಡಳಿತ ಇರ್ತಾರೆ, ಅದೇ ಯಾವುದೇ ರೀತಿಯ ಸೊ ಜಿಲ್ಲಾ ಪಂಚಾಯತ್ ನ CO ಇರಂಗಿಲ್ಲ. ಸೊ ಹಾಗಾಗಿ ಆಪ್ಷನ್ 2 ತಪ್ಪಾದ ಒಂದು ಹೇಳಿಕೆ ಆಗಿದೆ. ಓಕೆ, ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ 40ನೇ ಪ್ರಶ್ನೆ. ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗದ 3ನೇ ಅಧ್ಯಕ್ಷರಾಗಿದ್ದಾರೆ ಅಂದ್ರೆ O ಚಿನ್ನಪ್ಪ ರೆಡ್ಡಿ ಅವರು. ಸೊ ಹಾಗಾಗಿ ಆಪ್ಷನ್ 3 ಒಂದು ಸರಿಯಾದ ಅಫಿಷಿಯಲ್ ಆನ್ಸರ್ ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ತಾ 40ನೇ ಪ್ರಶ್ನೆ. ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ನೀಡುವ ಶುಲ್ಕ ವಿನಾಯಿತಿಯಲ್ಲಿ ಈ ಕೆಳಕಂಡ ಯಾವ ಹೇಳಿಕೆಗಳು ಸರಿಯಾಗಿಲ್ಲ ಅಂತ ಕೊಟ್ಟಿದ್ದಾರೆ. ಓಕೆ, ಯಾವುದು ಸರಿಯಾಗಿಲ್ಲ ಅಂದ್ರೆ ಇಲ್ಲಿ ನಮಗೆ A ಮತ್ತು B ಎರಡು ಕೂಡ ಸರಿಯಾಗಿಲ್ಲ. ಯಾಕಂದ್ರೆ ನೋಡಿ ಇದಕ್ಕೇನಂದ್ರೆ ಸೊ ಯಾವುದೇ ರೀತಿಯ ಅಂದ್ರೆ ಕುಟುಂಬಕ್ಕೆ ವಿದ್ಯಾರ್ಥಿ ಕುಟುಂಬದ ಅಲ್ಲ, ವಿದ್ಯಾರ್ಥಿ ಅಕೌಂಟ್ಗೆ ಆಗ್ತಾ ಹೋಗ್ತಾರೆ. ಮತ್ತೆ ಇಲ್ಲಿ ಎಲ್ಲರೂ ಕೂಡ ಬರ್ತಾ ಹೋಗ್ತಾರೆ, ಎಲ್ಲರೂ ಕೂಡ SC ST ಅಲ್ಪಸಂಖ್ಯಾತರು ಕೂಡ ಬರ್ತಾ ಹೋಗ್ತಾರೆ. ಸೊ ಹಾಗಾಗಿ A ಮತ್ತು B ಎರಡು ಕೂಡ ಸರಿಯಾದ. ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 60ನೇ ಪ್ರಶ್ನೆ ನೋಡ್ತೋಣ. ಸರಕಾರಿ ಆಶ್ರಮ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ. ಸೊ ನಮಗೆ ನೋಡ್ತೋಣ ಇಲ್ಲಿ ಏನಂತಂದ್ರೆ ಸೊ A ಮತ್ತು D ಮಾತ್ರ ಸರಿಯಾಗಿದೆ. ಸೊ A ಮತ್ತು D ಮಾತ್ರ ಸರಿಯಾಗಿದೆ, ಹೌದಾ? ಯಾಕಂದ್ರೆ ಸೊ B ತಪ್ಪಾಗಿದೆ ಅಂದ್ರೆ ಆಕ್ಚುಲಿ ಅದು ಆ ಒಂದು ಶಾಲೆಗಳ ಮಟ್ಟದಲ್ಲಿ ಮಾಡ್ತಾ ಹೋಗ್ತಾರೆ, ಇದಕ್ಕೆ ಸಚಿವರನ್ನಾಗಿರಂಗಿಲ್ಲ, ಇದು ಕೂಡ ತಪ್ಪಾಗುತ್ತೆ. ಸೊ ಹಾಗಾಗಿ A ಮತ್ತು D ಅಂದ್ರೆ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತೋಣ. ಸಹಾಯನುದಾನ ಪಡೆಯುವ ಹಾಸ್ಟೆಲ್ಗಳಿಗೆ ಅಥವಾ ವಿದ್ಯಾರ್ಥಿ ನಿಲಯಗಳಿಗೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿಕೊಂಡಿದ್ದಾರೆ. ಸೊ ಇಲ್ಲಿ ನಮಗೆ ಯಾವುದು ಸರಿಯಾಗಿದೆ ಅಂತಂದ್ರೆ A ಮತ್ತು B ಎರಡು ಕೂಡ ಸರಿಯಾಗಿದೆ. ಏನ್ ಕೊಟ್ಟಿದ್ದಾರೆ ನೋಡ್ತೋಣ. ಈ ಕಾರ್ಯಕ್ರಮದ ಉದ್ದೇಶವೆಂದರೆ ರಿಯಾಯಿತಿ ಕೋರುವ ಮಾನ್ಯತೆ ಪಡೆದ ಸಂಸ್ಥೆಗಳಿಗೆ ಹಾಗೂ ಅನಾಥಾಲಯಗಳಿಗೆ ಅನುದಾನವನ್ನ ನೀಡುವಂಥದ್ದು ಸರಿಯಾಗಿದೆ. ಅದೇ ರೀತಿ B ಏನಂತಂದ್ರೆ ಅನಾಥ ವಿದ್ಯಾರ್ಥಿಗಳಿಗೆ ಯಾವುದೇ ಆದಾಯದ ಒಂದು ಮಿತಿ ಇರಂಗಿಲ್ಲ, ನಿರಾಶ್ರಿತ ವಿದ್ಯಾರ್ಥಿಗಳಿಗೆ ಆಯಾ ಪ್ರವರ್ಗದ ಆಧಾರದ ಮೇಲೆ ಆದಾಯವನ್ನ ನೀಡಿರುತ್ತೆ. ಸೊ ಕೊಟ್ಟಂತ ಎರಡು ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಆಪ್ಷನ್ 3 A ಮತ್ತು B ಎರಡು ಕೂಡ ಸರಿಯಾದ ಹೇಳಿ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತೋಣ. ದೇವರಾಜ್ ಅರಸು ಪ್ರತಿಭಾ ಪುರಸ್ಕಾರಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ ನೋಡ್ತೋಣ. ಸೊ ಇಲ್ಲಿ ನೋಡಿ ನಮಗೆ B ಮಾತ್ರ ಸರಿಯಾಗಿದೆ. ಸೊ ಏನಂದ್ರೆ ಇಲ್ಲಿ ಏನ್ ಮಾಡ್ತಾರೆ, ಗರಿಷ್ಠವಾಗಿ 25,000 ಒಂದು ಪುರಸ್ಕಾರ ಕೊಡ್ತಾ ಹೋಗ್ತಾರೆ. ಸೊ A ಹೇಳಿಕೆ ತಪ್ಪಾಗಿದೆ. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 60ನೇ ಪ್ರಶ್ನೆ ನೋಡ್ತೋಣ. ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯು ಕಾನೂನು ಪದವೀಧರರಿಗೆ ನೀಡುವ ಶಿಷ್ಯ ವೇತನಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಲು ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮಗೆ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತಂದ್ರೆ A ಮಾತ್ರ ಸರಿಯಾಗಿದೆ. ಸೊ B ತಪ್ಪಾಗಿದೆ. ಸೊ ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. 66ನೇ ಪ್ರಶ್ನೆ ನೋಡ್ತೋಣ. ಕೆಳಗಿನ ಯಾವ ನಿಗಮಗಳು ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರ್ತವೆ ಅಂತಂದ್ರೆ ಈ ಕರ್ನಾಟಕ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ಇದೆಯಲ್ಲ, ಆಕ್ಚುಲಿ ಇದು ಏನಂತಂದ್ರೆ ಸೊ ಇದು ಕೂಡ ಬರ್ತಾ ಹೋಗುತ್ತೆ, ಎಲ್ಲ ಕೂಡ ಬರ್ತಾ ಹೋಗುತ್ತೆ. ಬಟ್ ಅಫಿಷಿಯಲ್ ಕೇಸ್ ಬಂದು 4 ಕೊಟ್ಟಿದ್ದಾರೆ. ನೆಕ್ಸ್ಟ್ 67ನೇ ಪ್ರಶ್ನೆ ನೋಡ್ತೋಣ. ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿ ಅಂತ ಕೊಟ್ಟಿದ್ದಾರೆ. ಸೊ ನಮ್ಗೆ ಇಲ್ಲಿ A ಮಾತ್ರ ಸರಿಯಾಗಿದೆ, ಸರಿಯಾದ ಹೇಳಿಕೆ ಬಂದು A ಮಾತ್ರ ಸರಿಯಾಗಿದೆ, B ತಪ್ಪಾಗಿದೆ. ಏನಿದೆ ನೋಡಿ, ರಾಜ್ಯ ಹಾಸ್ಟೆಲ್ ಪೋರ್ಟಲ್ ಅನ್ನ ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗಗಳ ಇಲಾಖೆಯು ಸುಪರ್ದಿಯಲ್ಲಿದ್ದು ವಿದ್ಯಾರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು, ಸರಿಯಾಗಿದೆ. B ತಪ್ಪಾಗಿದೆ ನೋಡಿ. ಈ ಇಲಾಖೆಯು ಖಾಸಗಿ ಅನುದಾನಿತ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಗಳ ಸೌಲಭ್ಯವನ್ನು ಒದಗಿಸಿಲ್ಲ, ಎಲ್ಲರಿಗೂ ಕೂಡ ಕೊಡ್ತಾ ಹೋಗುತ್ತೆ. ಸೊ ಹಾಗಾಗಿ A ಮಾತ್ರ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. EWS ಅಂದ್ರೆ ಆರ್ಥಿಕ ಹಿಂದುಳಿದ ವರ್ಗಗಳ ಪ್ರಮಾಣ ಪತ್ರದ ಗರಿಷ್ಠ ಸಿಂಧುತ್ವ ಅವಧಿ ಎಷ್ಟು ಅಂತಂದ್ರೆ ಅದು 1 ವರ್ಷ ಆಗುತ್ತದೆ. ಆಪ್ಷನ್ 1 ಸರಿಯಾದ ಒಂದು ಅಫಿಷಿಯಲ್ ಕ್ಯಾನ್ಸರ್ ಕೊಟ್ಟಿದ್ದಾರೆ. 69 ನೋಡ್ತೋಣ. ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಮುಂದೆ ದೂರು ದಾಖಲಿಸುವುದಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ನೋಡ್ತೋಣ. ಸೊ ಇಲ್ಲಿ ನಮಗೆ ಅಂದ್ರೆ ಸೊ ಮೇಲ್ ಯಾವುದು ಕೂಡ ಸರಿ ಅಲ್ಲ. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಆಗಿದೆ. 70 ಪ್ರಶ್ನೆ ನೋಡ್ತೋಣ. ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಕಾಯ್ದೆ 1993 ಜಾರಿಯಾದ ನಂತರ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಪ್ರಥಮ ಅಧ್ಯಕ್ಷರಾಗಿದ್ದಾರೆ ಸೊ ನಿವೃತ್ತ ನ್ಯಾಯಮೂರ್ತಿಯಾಗಿರುವಂತ RN ಪ್ರಸಾದ್ ಅವರಾಗಿರುತ್ತೆ. ಸೊ ಹಾಗಾಗಿ ಆಪ್ಷನ್ 2 ಅನ್ನೋದು ಸರಿಯಾದ ಒಂದು ಅಫಿಷಿಯಲ್ ಕ್ಯಾನ್ಸರ್ ನ ಕೊಟ್ಟಿದ್ದಾರೆ. 71ನೇ ಪ್ರಶ್ನೆ. ಆಗಸ್ಟ್ 2024ರಲ್ಲಿ
ಈ ಕೆಳಗಿನ ಯಾವ ಪ್ರಕರಣದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಹೆಚ್ಚಿನ ಸುರಕ್ಷತೆ ನೀಡುವ ಸಲುವಾಗಿ ಒಳ ಮೀಸಲಾತಿಯನ್ನು ನೀಡಬೇಕೆಂದು ಸರ್ವೋಚ್ಚ ನ್ಯಾಯಾಲಯ ತಿಳಿದಿದೆ ಅಂದ್ರೆ ಅದು ದೇವೇಂದ್ರ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಒಂದು ಪ್ರಕರಣದಲ್ಲಿ. ಸೊ ಹಾಗಾಗಿ ಆಪ್ಷನ್ 1 ಸರಿಯಾದ ಆಫೀಸರ್ ಕ್ಯಾನ್ಸರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ 72 ಪ್ರಶ್ನೆ ನೋಡ್ತಾವ. ಮಧ್ಯ ತೀರ್ಪು ಅಥವಾ ಕಮ್ಯುನಲ್ ಅವಾರ್ಡ್ ಅಂತ ಕರೀತೀವಿ ನಾವು. ಸಂಬಂಧಪಟ್ಟಂತೆ ಹೇಳಿಕೆಗಳನ್ನ ಪರಿಗಣಿಸಿಕೊಳ್ತಾರೆ. ಈಗ ನಮಗೆ ನೋಡಿ ಯಾವುದು ಸರಿ ಅಂತ ಕೊಡ್ತಾ ಹೋಗ್ತಾರೆ, ಹೌದಾ? ಸಿ ನಮಗೆ ಆಪ್ಷನ್ ಎ ಬಿ ಡಿ ಅಂದ್ರೆ ಆಪ್ಷನ್ 4 ಮಾತ್ರ ಸರಿಯಾಗಿದೆ, ಸಿ ತಪ್ಪಾಗಿದೆ. ಯಾಕಂದ್ರೆ ಇಲ್ಲಿ ಮಹಿಳೆಯರಿಗೆ ಯಾವುದೇ ರೀತಿಯ ಒಂದು ಪರ್ಸೆಂಟೇಜ್ ಅನ್ನ ಕೊಟ್ಟಿರಂಗಿಲ್ಲ ನಮಗೆ. ಸೊ ಹಾಗಾಗಿ ಎ ಕರೆಕ್ಟ್ ಆಗುತ್ತೆ, ಬಿ ಕರೆಕ್ಟ್ ಆಗುತ್ತೆ, ಡಿ ಕರೆಕ್ಟ್ ಆಗುತ್ತೆ, ಸಿ ತಪ್ಪಾಗುತ್ತೆ. ಹಾಗಾಗಿ ಆಪ್ಷನ್ 4 ಎ ಬಿ ಡಿ ಮಾತ್ರ ಸರಿಯಾಗಿದೆ. ನೆಕ್ಸ್ಟ್ ನೋಡ್ತೋಣ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಕಾಯ್ದೆ 1995 ಪ್ರಕಾರ ರಾಜ್ಯ ಸರ್ಕಾರವು ನಿಯಮಿತವಾಗಿ ಪಟ್ಟಿಯನ್ನ ಯಾವ ಪ್ರಕರಣದ ಅಡಿಯಲ್ಲಿ ಮತ್ತು ಎಷ್ಟು ಅವಧಿಗೆ ತೆಗೆದುಕೊಳ್ಳುತ್ತದೆ ಅಂದ್ರೆ ಅದು ಪ್ರಕರಣ 11ರಲ್ಲಿ 10 ವರ್ಷವರೆಗೆ ಅದನ್ನ ಅವಧಿಗೆ ತೆಗೆದುಕೊಳ್ಳುತ್ತೆ. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ತಾರೆ 74 ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು 2006ರ ಸೆಪ್ಟೆಂಬರ್ ನಡೆದಂತ ದಲಿತ ದೌರ್ಜನ್ಯದ ಘಟನೆಗಳಲ್ಲಿ ಅತ್ಯಂತ ಭೀಕರ ಘಟನೆ ಏನೆಂದ್ರೆ ಅದು ಮಹಾರಾಷ್ಟ್ರದ ಕೇರಳಾಂಜಿ ಹತ್ಯಾಕಾಂಡ ಅಂತ ಕರೀತಾರೆ, ಇದು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆಪ್ಷನ್ 3 ಒಂದು ಸರಿಯಾದ ಆಫೀಷಿಯಲ್ ಕೇಸರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡೋಣ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯು ಅಲೆಮಾರಿ ಮತ್ತು ಅರೆ ಅಲೆಮಾರಿ ಕುಟುಂಬಗಳಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಆಶ್ರಮ ಶಾಲೆಗಳ ಪ್ರಾರಂಭ ಮತ್ತು ನಿರ್ವಹಣೆಯನ್ನ ಪರಿಶೀಲಿಸಿದೆ. ಹಾಗಾದ್ರೆ ಈ ಯೋಜನೆ ಕುರಿತು ಕೆಳಗಿನ ಯಾವುದು ತಪ್ಪಾಗಿದೆ ಅಂತಂದ್ರೆ ಆಪ್ಷನ್ 3 ತಪ್ಪಾಗಿದೆ. ಯಾಕಂದ್ರೆ ವಿದ್ಯಾರ್ಥಿಯು ಹಿಂದುಳಿದ ವರ್ಗಗಳ ಅಲೆಮಾರಿ ಅಥವಾ ಅಲೆಮಾರಿ ಸಮುದಾಯಗಳಿಗೆ ಸೇರಿರಬೇಕು. ಪ್ರವರ್ಗ 1ರ ಪ್ರಸ್ತುತ ಚಾಲ್ತಿಯಲ್ಲಿರುವ ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ ಸೇರಿಸಿರಬೇಕು. ದಿನಾಂಕ 1/2/1998 ಆದೇಶದ ಮೇರೆಗೆ ಅಲೆಮಾರಿ ಮತ್ತು ಅರೆ ಪಂಗಡ ಗುಂಪುಗಳಿಗೆ ಸೇರಿಸಿರಬೇಕು. ಇದು ತಪ್ಪಾಗಿರುವುದಾಗಿದೆ. ಸೊ ಕೊಟ್ಟಂತ 3 ಹೇಳಿಕೆಗಳಲ್ಲಿ ಸರಿಯಾಗಿದೆ. ಸೊ 3 ಇಸ್ ದ ರೈಟ್ ಆನ್ಸರ್ ಕೊಟ್ಟಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ 76 ಪ್ರಶ್ನೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ವಿದ್ಯಾಶ್ರೀ ಆಹಾರ ಮತ್ತು ವಸತಿ ವಿದ್ಯಾರ್ಥಿ ವೇತನ ಯೋಜನೆಯನ್ನ ಪರಿಚಯಿಸಲಾಗಿದೆ. ಈ ಕೆಳಗಿನವುಗಳಲ್ಲಿ ಯಾವುದು ಯೋಜನೆಯ ಬಗ್ಗೆ ನಿಜವಲ್ಲ, ತಪ್ಪಾಗಿರುವಂತ ಸ್ಟೇಟ್ಮೆಂಟ್ ಕೊಡ್ತಾರೆ, ಹೌದಾ? ಸೊ ಹಾಗಾಗಿ ನಮಗೆ ಏನು ಇಲ್ಲಿ ಬಿ ಮತ್ತು ಆಪ್ಷನ್ 2 ಬಿ ಮತ್ತು ಸಿ ತಪ್ಪಾಗಿದೆ. ಸೊ ಬಿ ಮತ್ತು ಸಿ ತಪ್ಪಾಗಿದೆ. ಯಾಕಂದ್ರೆ ಅವರು ಬ್ಯಾಕ್ವರ್ಡ್ ಕ್ಲಾಸ್ಗೆ ಸಂಬಂಧಪಟ್ಟಿರಬೇಕಾಗುತ್ತೆ, ಹಾಗಾಗಿ ತಪ್ಪಾಗುತ್ತೆ. ಸೊ ಈ ಯೋಜನೆಯಲ್ಲಿ ಅಂದ್ರೆ ಆಕ್ಚುಲಿ 2,500 ಕೊಡೋರಿಗೆ 1,500 ಕೊಡ್ತಾರೆ. ಸೊ ಹಾಗಾಗಿ ಇದು ಕೂಡ ತಪ್ಪಾಗುತ್ತೆ. ಎ ಮತ್ತು ಡಿ ಸರಿಯಾಗುತ್ತೆ. ಸೊ ಹಾಗಾಗಿ ಆಪ್ಷನ್ 2 ಬಿ ಮತ್ತು ಸಿ ಹೇಳಿಕೆಗಳು ತಪ್ಪಾಗಿದೆ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ತೋಣ 27 ಪ್ರಶ್ನೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯು ಕಾನೂನು ಪದವೀಧರರಿಗೆ ಸ್ಟೈಫಂಡ್ ಅನ್ನ ನೀಡುತ್ತದೆ. ಅರ್ಹತಾ ಮಾನದಂಡಗಳನ್ನ ಕೆಳಗೆ ನೀಡಲಾಗಿದೆ. ಈ ಕೆಳಗಿನವಲ್ಲಿ ಯಾವುದು ಸರಿ ಅಂತ ಕೊಡ್ತಾರೆ, ಹೌದಾ? ಸೊ ಹಾಗಾಗಿ ಕೀ ಆನ್ಸರ್ ಪ್ರಕಾರ ಮತ್ತು ಬಿ ಮತ್ತು ಡಿ ಅಂದ್ರೆ ಆಪ್ಷನ್ 2 ಮಾತ್ರ ಸರಿಯಾಗಿದೆ, ಹೌದಾ? ಇಲ್ಲಿ ನಮಗೆ ಎ ಮತ್ತು ಸಿ ಸರಿಯಾಗಿದೆ, ಬಿ ಮತ್ತು ಡಿ ತಪ್ಪಾಗಿದೆ. ಸೊ ಹಾಗಾಗಿ ಆಪ್ಷನ್ 2 ಅನ್ನೋದು ಸರಿಯಾದ ಒಂದು ಕೀ ಅಫಿಷಿಯಲ್ ಆನ್ಸರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ತಾ ಮಂಡಲ್ ಆಯೋಗಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿ ಅಂತ ಕೊಟ್ಟಿದ್ದಾರೆ, ಹೌದಾ? ಸೊ ಹಾಗಾಗಿ ನಮಗೆ ಆಪ್ಷನ್ 3 ಸಿ ಮತ್ತು ಡಿ ತಪ್ಪಾಗಿದೆ. ಸೊ ಎ ಮತ್ತು ಬಿ ಕರೆಕ್ಟ್ ಆಗಿದೆ. ಯಾಕಂದ್ರೆ ಈ ಮಂಡಲ ವರದಿ ಏನಂದ್ರೆ ಬೇರೆಯವರುಗಳನ್ನ ಅಪೋಸ್ ಮಾಡ್ತವೆ, ಓಕೆನಾ? ಸೊ ಹಾಗಾಗಿ ಆಪ್ಷನ್ ಎ ಮತ್ತು ಬಿ ಕರೆಕ್ಟ್ ಆಗುತ್ತೆ, ಸಿ ಮತ್ತು ಡಿ ತಪ್ಪಾಗುತ್ತೆ. ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆಫೀಷಿಯಲ್ ಆನ್ಸರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ 79 ಪ್ರಶ್ನೆ ನೋಡ್ತಾ ಕರ್ನಾಟಕ ಅನುಸೂಚಿತ ಜಾತಿಗಳು, ಅನುಸೂಚಿತ ಬುಡಕಟ್ಟುಗಳು ಮತ್ತು ಇತರೆ ಹಿಂದುಳಿದ ವರ್ಗಗಳ ಕಾಯ್ದೆ 1990ರ ಕಾಯ್ದೆಗೆ ಸಂಬಂಧಪಟ್ಟಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂದ್ರೆ ಇಲ್ಲಿ ಕೊಟ್ಟಂತ ಎಲ್ಲಾ ಹೇಳಿಕೆಗಳು ಅಲ್ಲ. ಸೊ ಓನ್ಲಿ ಆಪ್ಷನ್ ಡಿ ಮಾತ್ರ ಸರಿಯಾಗಿದೆ. ಸೊ ಉಳಿದಂತ 3 ಹೇಳಿಕೆ ತಪ್ಪಾಗಿದೆ. ಸೊ ಯಾಕಂತಂದ್ರೆ ಆಕ್ಚುಲಿ ನೋಡಿ ಸರಿಯಾದ ಹೇಳಿಕೆ ಅಂತಂದ್ರೆ ನಮಗೆ ನಮಗೆ ಆಕ್ಚುಲಿ ತಪ್ಪು ಕೊಟ್ಟಿದ್ದಾರೆ ಅಲ್ವಾ? ಯಾಕಂದ್ರೆ ಇದೇನಂದ್ರೆ ಈ ಒಂದು ಕಾಯ್ದೆ ಇದೆಯಲ್ಲ, ಇದು ರಾಜಕೀಯ ಹಿಂದುಳಿದವರ ಒಂದು ಪ್ರಗತಿ ಕಾನೂನು ರಚನೆ ಬಗ್ಗೆ ಅಂದ್ರೆ ರಾಜಕೀಯವಾಗಿ ಹಿಂದುಳಿದ ಓನ್ಲಿ ಸೋಷಿಯಲ್ ಮತ್ತೆ ಎಜುಕೇಶನ್ ಬ್ಯಾಕ್ಗ್ರೌಂಡ್ ಮಾತ್ರ ಹೇಳ್ಕೊಡುತ್ತೆ. ಸೊ ಆಕ್ಚುಲಿ ಅಂದ್ರೆ ನಮ್ಗೆ ಇದು ಆಪ್ಷನ್ ಕೀ ಆನ್ಸರ್ ಪ್ರಕಾರ ಫಸ್ಟ್ ಸರಿಯಾಗತ್ತೆ, 2 ಸರಿಯಾಗತ್ತೆ, ಸೊ ಸಿ ಕೂಡ ಸರಿಯಾಗುತ್ತೆ. ಬಟ್ ಡಿ ಮಾತ್ರ ಕೊಡ್ತಾರೆ. ಬಟ್ ಇಲ್ಲಿ ನಮಗೆ ಡಿ ಕೊಟ್ಟಿದ್ದಾರೆ, ನೋಡ್ತಗೋಣ. ಸೊ ಹಾಗಾಗಿ ಅಫಿಷಿಯಲ್ ಆನ್ಸರ್ ಪ್ರಕಾರ ಡಿ ಆಗುತ್ತೆ. ಬಟ್ ಐ ಥಿಂಕ್ ನನ್ನ ಪ್ರಕಾರ ಸಿ ಕರೆಕ್ಟ್ ಆಗುತ್ತೆ ಅನ್ಸುತ್ತೆ. ಸೊ ಅಫಿಷಿಯಲ್ ಆನ್ಸರ್ ಪ್ರಕಾರ ಡಿ ಇದೆ, ನೋಡೋಣ. ಓಕೆ, ಎಸ್.
ಇಲ್ಲಿ ಸರಿಯಾದ ಹೇಳಿಕೆ ತಾನೇ ಕೊಟ್ಟಿದಾರಲ್ಲ, ಸರಿಯಾದ ಹೇಳಿಕೆ ಕೊಟ್ಟಿದ್ದಾರೆ. ಎಸ್, ತಪ್ಪಾದ ಹೇಳಿಕೆ ಅಂದ್ರೆ ಆಕ್ಚುಲಿ ಅದು ಕರೆಕ್ಟ್ ಆಗ್ತಿತ್ತು. ಓಕೆ, ನೋಡೋಣ. 80ನೇ ಪ್ರಶ್ನೆ, ಸಂವಿಧಾನದ 103ನೇ ಸಂವಿಧಾನ ತಿದ್ದುಪಡಿಗೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆಗಳು ಸರಿಯಾಗಿ ಕೊಟ್ಟಿದ್ದಾರೆ? ಹೌದಾ? ಸೊ ಹಾಗಾಗಿ ಇಲ್ಲಿ ಕೊಟ್ಟಂತ ಎಲ್ಲಾ ಹೇಳಿಕೆಗಳು ಆಪ್ಷನ್ 4 ಈಸ್ ದ ರೈಟ್ ಆನ್ಸರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ 81ನೇ ಪ್ರಶ್ನೆ, ಜಯಪ್ರಕಾಶ್ ಹೆಗಡೆ ಅವರು ಕೆಳಗಿನ ಯಾವ ಆಯೋಗದ ಅಧ್ಯಕ್ಷರಾಗಿದ್ದಾರೆ? ಅಂದ್ರೆ ಅವರು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿರ್ತಾರೆ. ಸೊ ಹಾಗಾಗಿ ಆಪ್ಷನ್ 2 ಸರಿಯಾದ ಒಂದು ಆನ್ಸರ್, ಅಫಿಷಿಯಲ್ ಆನ್ಸರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ 82ನೇ ಪ್ರಶ್ನೆ, ಹಿಂದುಳಿದ ವರ್ಗದ ಯುವಜನರ ಸಬಲೀಕರಣಕ್ಕಾಗಿ ಕೇಂದ್ರ ಸರ್ಕಾರ ಯಾವ ಮೊಬೈಲ್ ಆಪ್ ಅನ್ನು ಪರಿಚಯಿಸಿದರೆ? ಅದು PM ದಕ್ಷಿಣ ಅಂತ ಮೊಬೈಲ್ ಆಪ್ ಅನ್ನು ಡೆವಲಪ್ ಮಾಡಿದ್ದಾರೆ. ಸೊ ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 83ನೇ ಪ್ರಶ್ನೆ, ಅರಿವು ಶೈಕ್ಷಣಿಕ ಸಾಲ ಯೋಜನೆಯನ್ನ ಯಾವ ಯುವಜನರಿಗೆ ಅಂತಂದ್ರೆ ಅದು ಶಿಕ್ಷಣಕ್ಕಾಗಿ ಕೊಟ್ಟಂತ ಒಂದು ಸಾಲ ಆಗಿದೆ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಅರಿವು ಯೋಜನೆಯಡಿ ಎಷ್ಟು ಸಾಲ ಕೊಡ್ತಾರೆ ಅಂತಂದ್ರೆ 3 ಲಕ್ಷವರೆಗೆ ಸಾಲ ಕೊಡ್ತಾರೆ. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 85ನೇ ಪ್ರಶ್ನೆ, ಸ್ವಯಂ ಉದ್ಯೋಗ ಕೈಗೊಳ್ಳಲು ಹಿಂದುಳಿದ ವರ್ಗದವರಿಗೆ ಎಷ್ಟು ಸಾಲ ನೀಡ್ತಾರೆ ಅಂತಂದ್ರೆ ಕನಿಷ್ಠವಾಗಿ 1 ಲಕ್ಷದಿಂದ ಗರಿಷ್ಠವಾಗಿ 2 ಲಕ್ಷ ಕೊಡ್ತಾರೆ. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. 86ನೇ ಪ್ರಶ್ನೆ, ವಾಲ್ಮೀಕಿ ಅಂಬೇಡ್ಕರ್ ವಸತಿ ಯೋಜನೆಗೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆಗಳು ಸರಿಯಾಗಿ ಅಂತ ಕೊಟ್ಟಿದ್ದಾರೆ? ಸೊ ನಮಗೆ ಸರಿಯಾದ ಬಂದು ಎಲ್ಲ ಕೊಟ್ಟಂತ ಎಲ್ಲಾ ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಆಪ್ಷನ್ 4 ಮೇಲೆಲ್ಲ ಕೂಡ ಸರಿಯಾದ ಹೇಳಿಕೆ ಆಗಿದೆ. 87ನೇ ಪ್ರಶ್ನೆ ಒಂದು ನಮಗೆ ಮ್ಯಾಚ್ ಆಫ್ ದಿ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮಗೆ ಒಂದು ಕಡೆ ಸ್ಥಾಪನೆಯ ವರ್ಷ, ಇನ್ನೊಂದು ಕಡೆ ಆಯೋಗ ಕೊಟ್ಟಿದ್ದಾರೆ. ಸೌದಾ ನಮಗೆ ಇಲ್ಲಿ ಆಪ್ಷನ್ ಬಂದು 3 ಕರೆಕ್ಟ್ ಆಗುತ್ತೆ. A4 ಅಂದ್ರೆ ಸೊ 1986 ಏನಾಗುತ್ತೆ, ಚಿನ್ನಪ್ಪ ರೆಡ್ಡಿ ಆಯೋಗ ಸ್ಥಾಪನೆ ಆಗುತ್ತೆ. B3 1972ರಲ್ಲಿ ಅವರ ಆಯೋಗ ಸ್ಥಾಪನೆ ಆಗುತ್ತೆ. ಅದೇ ರೀತಿ 1960ರಲ್ಲಿ ಸೊ ನಮಗೆ ನಾಗನೋಡ ಆಯೋಗ ರಚನೆ ಆಗುತ್ತೆ. 1983ರಲ್ಲಿ ನಮಗೆ ವೆಂಕಟಸ್ವಾಮಿ ಆಯೋಗ ರಚನೆ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ 3 A3, ಸೊ A4, B3, C2, D1 ಆಗುತ್ತೆ. ಹಾಗಾಗಿ ಆಪ್ಷನ್ 3 ಅನ್ನೋದು ಸರಿಯಾದ ಆಪ್ಷನ್ ಆನ್ಸರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ತಾ ಹೋಗೋಣ 88ನೇ ಪ್ರಶ್ನೆ. ಇಲ್ಲಿ ಕೂಡ ಒಂದ್ ಕಡೆ ಅಧ್ಯಕ್ಷರು ಕೊಟ್ಟಿದ್ದಾರೆ, ಒಂದ್ ಕಡೆ ನಿಗಮ ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ. ಸೊ ನೋಡಿ, GS ಮಂಜುನಾಥ್ ಎಲ್ಲ ಏನಿರ್ತಾರೆ, ಕರ್ನಾಟಕ ಮರಾಠ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರ್ತಾರೆ. S ರವಿಕುಮಾರ್ ಏನಂತಾರೆ, ಆಕ್ಚುಲಿ ಇವರು ಕರ್ನಾಟಕ ಭೂಮಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದಾರೆ. ಸೊ ಶ್ರೀಮತಿ ಮಾಲಾ ಬಿ ನಾರಾಯಣ ಅಂತಂದ್ರೆ ಆಕ್ಚುಲಿ ಇವರು ಕರ್ನಾಟಕ ಮೀನುಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದಾರೆ. ಬಸವನಗೌಡ ದತ್ತರಾಯ್ ಅಂತಂದ್ರೆ ಆಕ್ಚುಲಿ ಇವರು ಸೊ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದಾರೆ. ಓಕೆನಾ? ಸೊ ಹಾಗಾಗಿ ನಮಗೆ ಆಪ್ಷನ್ 4 ಅಂದ್ರೆ A3, B5, C1, D2 ಕರೆಕ್ಟ್ ಆಗುತ್ತೆ. ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಅಂತ ಕೊಟ್ಟಿದ್ದಾರೆ. 89ನೇ ನೋಡ್ತಾ ಹೋಗೋಣ. ಹಾಸ್ಟೆಲ್ಗಳಲ್ಲಿ ವಾಸಿಸದ ವಿದ್ಯಾರ್ಥಿಗಳ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಸರ್ಕಾರ ಯಾವ ಯೋಜನೆ ತಂದಿದೆ ಅಂತಂದ್ರೆ ಅದು ವಿದ್ಯಾಸಿರಿ ಯೋಜನೆ. ಇದು ಲಾಸ್ಟ್ ಇದರಲ್ಲಿ ಕೂಡ ಕ್ವಶನ್ ಕೊಟ್ಟಿದ್ದಾರೆ ಅದರಲ್ಲಿ ನಾನಿಷ್ಕದಲ್ಲಿ. ಸೊ ಹಾಗಾಗಿ ಆಪ್ಷನ್ 3C ಮಾತ್ರ ಸರಿಯಾಗಿದೆ. ಕೆಳಗಿನ ಯಾವ ಹೇಳಿಕೆಗಳು ಆರ್ಥಿಕ ದುರ್ಬಲ ವರ್ಗದವರಿಗೆ ಅನ್ವಯಿಸುವುದಿಲ್ಲ ಅಂತ ಕೊಟ್ಟಿದ್ದಾರೆ? ಸೌದಾ ಇಲ್ಲಿ ಸರಿಯಾದ ಹೇಳಿಕೆ ಅಂತಂದ್ರೆ ಸೊ C ಮತ್ತು D ಮಾತ್ರ ಸರಿ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಕೊಟ್ಟಿದ್ದಾರೆ. ಯಾಕಂದ್ರೆ ಇದು ಕೇಂದ್ರ ಸರ್ಕಾರದ ಹುದ್ದೆಗಳಿರುವಂತವರಿಗೆ ಅನ್ವಯಿಸಂಗಿಲ್ಲ, ರಾಜ್ಯ ಸರ್ಕಾರ ಹುದ್ದೆಗಳು ಮತ್ತು ಸಂಸ್ಥೆಗಳು ಮಾತ್ರ ಅನ್ವಯ ಕೊಟ್ಟರೆ ಇದು ಕೂಡ ತಪ್ಪಾಗುತ್ತೆ. ಸೊ ಹಾಗಾಗಿ ಆಪ್ಷನ್ C ಮತ್ತು D, ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ 90ನೇ ಪ್ರಶ್ನೆ. ಕೆಳಗಿನ ಯಾರು ಯುವ ನಿಧಿಗೆ ಅರ್ಹರಲ್ಲ ಅಂತಂದ್ರೆ ಸೊ ಅರ್ಹರ ಅಂತ ಕೇಳಿದ್ರೆ ಸಾರಿ ಆಪ್ಷನ್ 4 ಮೇಲೆಲ್ಲ ಕೂಡ SC/ST, ಡಿಗ್ರಿ ಹೋಲ್ಡರ್ಸ್, ಡಿಪ್ಲೊಮಾ ಹೋಲ್ಡರ್ಸ್, OBC, ಅಲ್ಪಸಂಖ್ಯಾತರು, ಆಮೇಲೆ ಸಾಮಾನ್ಯ ಜನರು ಕೂಡ ಅಪ್ಲಿಕೇಬಲ್ ಆಗ್ತಾ ಹೋಗುತ್ತೆ. ಸೊ ಅದು ಆಪ್ಷನ್ 4 ಮೇಲೆಲ್ಲೂ ಕೂಡ ಸರಿಯಾಗಿದೆ. ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಕೊಟ್ಟಿದ್ದಾರೆ. 98ನೇ ಪ್ರಶ್ನೆ. ದೀನ್ ದಯಾಳ್ ಯೋಜನೆಗೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆಗಳು ತಪ್ಪಾಗಿ ಕೊಟ್ಟಿದ್ದಾರೆ? ಹೌದಾ? ಸೊ ಹಾಗಾಗಿ ನಮಗೆ ಆಪ್ಷನ್ 4A ಮತ್ತು D ಮಾತ್ರ ತಪ್ಪಾಗಿದೆ. ಇದು ಎಲ್ಲಾ ರಾಜ್ಯಗಳಿಗೆ ಅನ್ವಯಿಸ್ತಿದೆ, ಇದು ತಪ್ಪಾಗಿದೆ. ಅನ್ವಯಿಸುವುದಿಲ್ಲ ಕೊಟ್ಟರೆ ಅನ್ವಯಿಸ್ತಿದೆ, ತಪ್ಪಾಗುತ್ತೆ. ಅದೇ ರೀತಿ ನಗರದ ಬಡ ಯುವಜನತೆಯನ್ನು ಗುರುತಿಸುವುದಲ್ಲ, ಇದು ಆಕ್ಚುಲಿ ತಪ್ಪಾಗುತ್ತೆ. ಸೊ ಹಾಗಾಗಿ B ಮತ್ತು C ಕರೆಕ್ಟ್ ಆಗುತ್ತೆ, A ಮತ್ತು D ತಪ್ಪಾಗುತ್ತೆ. ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ 93ನೇ ಪ್ರಶ್ನೆ. ಈ ಕೆಳಗಿನ ಮಾನದಂಡಗಳು ಯಾವ ಯೋಜನೆಗೆ ಸಂಬಂಧಪಟ್ಟ ಅಂತ ಕೊಟ್ಟಿದ್ದಾರೆ? ನೋಡಿ, ಈಸಿಯಾಗಿ ಇಡಬಹುದು. ಇದು ಕರ್ನಾಟಕದ ಅರ್ಹ ನಿರುದ್ಯೋಗಿ ಯೋಜನೆಗೆ ಜಾರಿ ತರಲಾಗಿದೆ ಕೊಟ್ಟಿದ್ದಾರೆ. ನಿರುದ್ಯೋಗಿ ಪದವೀಧರ ಮತ್ತು ಡಿಪ್ಲೊಮಾ ಹೊಂದಿರೋರಿಗೆ ಫಲಾನುಭವಿ ಕೊಟ್ಟಿದ್ದಾರೆ.
ಪದವಿ ಮತ್ತು ಡಿಪ್ಲೊಮಾ ಮುಗಿಸಿದ 6 ತಿಂಗಳ ಒಳಗಿನ ಯುವ ಜನರು ಅರ್ಹತೆ ಕೊಟ್ಟಿದ್ದಾರೆ. ನಿರುದ್ಯೋಗ ಭತ್ತ ಕೇವಲ 2 ವರ್ಷಗಳ ಅವಧಿ ಮಾತ್ರ ಕೊಟ್ಟಿದ್ದಾರೆ. ಆಬ್ವಿಯಸ್ಲಿ ಇದೊಂದು ಯುವ ನಿಧಿ ಯೋಜನೆ ಆಗಿದೆ. ಸೊ ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. 94ನೇ ಪ್ರಶ್ನೆ, ಕೆಳಗಿನ ವ್ಯಕ್ತಿಗಳಲ್ಲಿ ಯಾರು ಬ್ರಾಹ್ಮಣರೇತರ ಚಳವಳಿಗೆ ಸಂಬಂಧಿಸಿಲ್ಲ ಅಂತಂದ್ರೆ ಅದು ಕಾಮರಾಜರು. ಓಕೆ, ಜ್ಯೋತಿರಾವ್ ಫುಲೆ ಆಗಿರ್ಬೋದು, ಪೆರಿಯಾರ್ ಆಗಿರ್ಬೋದು, ಇವರೆಲ್ಲ ಕೂಡ ಈ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಮತ್ತೆ SC/ST ಗೋಸ್ಕರ ಒಂದು ಹೋರಾಟವನ್ನು ಮಾಡ್ತಾ ಹೋಗ್ತಾರೆ. ಆದ್ರೆ ಕಾಮರಾಜರ್ ಅಂದ್ರೆ ಅವರಲ್ಲ. ಸೊ ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ 95 ಪ್ರಶ್ನೆ ನೋಡ್ತಾ. ಇಲ್ಲಿ ಒಂದ್ ಕಡೆ ನಮಗೆ ವರ್ಷ ಕೊಟ್ಟಿದ್ದಾರೆ, ಕೆಲವೊಂದು ಕಡೆ ಘಟನೆ ಕೊಟ್ಟಿದ್ದಾರೆ. ಹೌದಾ, ನೋಡಿ ಇಲ್ಲಿ ಸರಿಯಾದ ಆನ್ಸರ್ ಬಂದು ಸೊ ಆಪ್ಷನ್ 2 A2 B1 C4 D3 ಅಂತ ಕೊಟ್ಟಿದ್ದಾರೆ. ನೋಡ್ತಾ ನೋಡಿ 1880 ಏನಾಗುತ್ತೆ, ಆಕ್ಚುಲಿ ಇದು ಭಾರತದಲ್ಲಿ ಮೊದಲ ಬಾರಿಗೆ ಜನಗಣತಿ ಆಗ್ತದೆ ಅಲ್ವಾ. 1900 ಏನಾಗುತ್ತೆ, ಕೊಲ್ಲಾಪುರ ಮಹಾರಾಜ ಏನ್ ಮಾಡ್ತಾನೆ, ಒಂದು ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಮೀಸಲಾತಿಯನ್ನ ಕೊಡ್ತಾನೆ. 1909 ಏನಾಗುತ್ತೆ ಅಂದ್ರೆ ಇದು ಮುಸ್ಲಿಮರಿಗೆ ಪ್ರತ್ಯೇಕ ಒಂದು ಮೀಸಲಾತಿ ಕೊಡ್ತಾ ಹೋಗ್ತಾನೆ. ಅದು ಮಿಂಟೋ ಮಾರ್ಲೆ ರಿಫಾರ್ಮ್ಸ್ ಮುಖಾಂತರ. 1948 ಏನಾಗುತ್ತೆ ಇದು ಕೇರಳದಲ್ಲಿ ಮೊದಲ ಬಾರಿಗೆ ಜಾತಿ ಗಣತಿ ಆಗ್ತದೆ. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ, ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಯಾವ ಇಲಾಖೆಯಡಿ ಕಾರ್ಯನಿರ್ವಹಿಸುತ್ತದೆ? ಅದು ರಾಜ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ 97ನೇ ಪ್ರಶ್ನೆ, ಈ ಕೆಳಗಿನ ಮಾನದಂಡಗಳು ಯಾವ ಯೋಜನೆಗೆ ಸಂಬಂಧಪಟ್ಟಿವೆ ಅಂತಂದ್ರೆ ಇದು ಸಂಬಂಧಪಟ್ಟಂತದ್ದು ಸ್ವಾವಲಂಬಿ ಸಾರಥಿ ಯೋಜನೆ ಅಂತ ಕರೀತಾರೆ. ಹೌದಾ, ಇದಂದ್ರೆ 4 ವೀಲರ್ ವೆಹಿಕಲ್ ಕೊಡಲಿಕ್ಕೆ ಅವಕಾಶ ಕೊಡ್ತಾ ಹೋಗುತ್ತೆ. ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. 98ನೇ ಪ್ರಶ್ನೆ ನೋಡ್ತಾ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಯೋಗದ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತಂದ್ರೆ ಕೊಟ್ಟಂತ ಎಲ್ಲ ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. 99ನೇ ಪ್ರಶ್ನೆ ನೋಡ್ತಾ, ಹಿಂದುಳಿದ ವರ್ಗಗಳ ಆಯ್ಕೆಗೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತಂದ್ರೆ ಸಿ ಮತ್ತು ಡಿ, ಆಪ್ಷನ್ 3. ಹೌದಾ, ಯಾಕಂದ್ರೆ ಇದು ಸಮಾಜ ಕಲ್ಯಾಣ ಇಲಾಖೆ ಅಲ್ಲ, ಇದು ಬ್ಯಾಕ್ವರ್ಡ್ ಕ್ಲಾಸಸ್. ಇದು ಮುಂದೆ ಆಗ್ತಾ ಹೋಗುತ್ತೆ, ತಪ್ಪಾಗುತ್ತೆ. ಮುಖ್ಯಮಂತ್ರಿಗಳಿಗೆ ಸದಸ್ಯರ ನೇಮಕ ಮಾಡಂಗಿಲ್ಲ, ಸೊ ಇದು ಕೂಡ ತಪ್ಪಾಗುತ್ತೆ. ಸೊ ಹಾಗಾಗಿ A, B ಕರೆಕ್ಟ್ ಆಗುತ್ತೆ, ಸಿ ಮತ್ತು ಡಿ ತಪ್ಪಾಗುತ್ತೆ. ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಅಂತ ಅಫಿಷಿಯಲ್ ಕ್ಯಾನ್ಸರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ 100ರ ಕೊನೆಯ ಪ್ರಶ್ನೆ ನೋಡ್ತಾ, ಈ ಕೆಳಗಿನ ಯಾವ ಹೇಳಿಕೆಗಳು ಹಿಂದುಳಿದ ಆಯ್ಕೆ ಸಂಬಂಧಪಟ್ಟಿವೆ ಅಂತ ಕೇಳ್ತಾರೆ. ಸೊ ನಮ್ಗೆ ಏನಂದ್ರೆ ಅದು ಆಬ್ವಿಯಸ್ಲಿ ಕಾಕಾ ಕಾಲೇಕರ್ ಆಯೋಗ ಅಂತ ನೋಡಿ. ಯಾಕಂತಂದ್ರೆ ಆಪ್ಷನ್ 3 ಕರೆಕ್ಟ್ ಆಗುತ್ತೆ ನೋಡಿ. ಯಾಕಂತಂದ್ರೆ ಸ್ವತಂತ್ರ ನಂತರ ರಾಯಗೊಂಡಂತ ಮೊಟ್ಟಮೊದಲ ಒಂದು ಆಯೋಗ ಆಗಿದೆ. ಇದನ್ನ 340ನೇ ಆರ್ಟಿಕಲ್ ಅಡಿಯಲ್ಲಿ ರಚನೆ ಮಾಡ್ತಾರೆ. 1950 ಸ್ಥಾಪನೆ ಆಗುತ್ತೆ, 1950 ವರದಿ ಸಲ್ಲಿಸುತ್ತೆ. ಇದು 1961 ಜಾತಿ ಗಣತಿಯನ್ನ ಶಿಫಾರಸು ಮಾಡುತ್ತದೆ. ಓಕೆನಾ. ಸೊ ಅದು ಯಾವ ಸಮಿತಿ ಅಂತಂದ್ರೆ ಅದು ಕಾಕಾ ಕಾಲೇಕರ್ ಆಯೋಗ ಆಗಿದೆ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಅಂತ ಕೊಟ್ಟಿದ್ದಾರೆ. ಸೊ ಓಕೆನಾ. ಸೊ ಹಾಗಾಗಿ ಇದಿಷ್ಟು 100 ಪ್ರಶ್ನೆಗಳಾಗಿದ್ದು ರಿಗಾರ್ಡಿಂಗ್ ದ HKಯ ಬ್ಯಾಕ್ವರ್ಡ್ ಕ್ಲಾಸಸ್ ನ ಒಂದು ನಿರ್ದಿಷ್ಟ ಪತ್ರಿಕೆ ಅಂತ ಕರೀತಾರೆ. ಓಕೆನಾ. ಸೊ ಹಾಗಾಗಿ ಈ ಒಂದು ಕ್ಲಾಸ್ ಇಷ್ಟ ಆಗಿದೆ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತೆ ಮುಂದಿನ ಕ್ಲಾಸ್ಗಳಲ್ಲಿ ಡಿಫ್ರೆಂಟ್ ಕ್ಲಾಸ್ಗಳು ಮಾಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು, ಆಲ್ ದ ಬೆಸ್ಟ್.